ಅವ್ರ್ಯಾವನ ನನ್ಗೆ ಎದುರಿಸ್ತಾ ನೋಡು. ಅರ್ಥ ಮಾಡ್ಕೋತೀಯ ತಾನೆ ನಮ್ ಕಷ್ಟನ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಬಾಹುಬಲಿ ಅಂತ ತೋರ್ಸಕ್ ಎತ್ಕೊ ಬಂದ 500 ರೂಪಾಯಿ. ನೋಡಿದ್ರೆ ನನ್ನ ಕಲರ್ ಇಲ್ಲ, ನನ್ಗೆ ಎದುರಿಸೋನಾಗ್ಲೇ. ಡ್ರಾಗನ್ಗೆ ಕೊರೋನಾ ಮಲೇರಿಯಾ 2 ಬಂದೈತಪ್ಪಿ ಪಕ್ಕ. ಎಷ್ಟು ಒಳ್ಳೆ ಬುದ್ಧಿ ಬಂದೈತಲ್ಲಪ್ಪಿ ನನ್ಗೆ. ಅಷ್ಟಕ್ಕೂ ನೀನ್ ಮದ್ವೆದಾಗೆ ನಂಗೆ ತಿಕ್ಲಿಡ್ಕೊತು. ಅವ್ರೇನೋ ಅವ್ರ ಅಡಿಗೆ ಮನೆ ಕಡೆ ಹೋಗ್ಬೇಕಂತೆ. ಡೈಲಿ ಇದೇ ತರ ಊಟ ತಿಂದ್ರೆ ಎಷ್ಟು ಚೆನ್ನಾಗಿರ್ತೈತೆ ಅಂತ ಅನಿಸ್ತು. ತುಪ್ಪ ಬೇಕಾ? ತುಪ್ಪ ಬೇಡ ಬೇಡ, ಬೆಳಗ್ಗೆಯಿಂದ ತಿಂತೀನಿ ಸಾಕಾಗೈತೆ. ಕಚ್ಚಾ ಪಿಚ್ಚ ಕಿಚ್ಚ ಪಿಚ್ಚ ತರ ಕಲಿಸ್ತೀರಾ, ನೀಟಾಗಿ ಡಿಸೆಂಟ್ ಆಗಿ ಕಲಿಸ್ಬೇಕು. ಡೈಲಾಗ್ ಅಲ್ಲ ಇದು, ರಿಯಾಲಿಟಿ. ಪಾಡು ಹೋಗಿಲ್ಲ, ಇದು ಸತ್ತೇ ಹೋಗೈತಪ್ಪಿ. 3 ಕಣ್ಣು ಬಿಟ್ಟು ನೋಡು ಸರಿಯಾಗಿ. ಇದನ್ನ ನಾನ್ ತಗೊಂಡೆ ಅಂತ ಮಾತ್ರ ನಾನು ಸುಳ್ಳು ಹೇಳಿ ಬಿಲ್ಡಪ್ ತಗೊಳಕ್ ಹೋಗಲ್ಲ ಫ್ರೆಂಡ್ಸ್. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಅಷ್ಟೆಲ್ಲ ದಮ್ ನನಗೂ ಇಲ್ಲ. ವಾವ್, ಟಾಮ್ ಕಣ್ಣು ಏನಂಗ್ ಕಾಣಿಸ್ತೈತೆ. ಟಾಮ್, ನಾವು ಬಂದಿರೋದು ವಾಕಿಂಗ್ ಮಾಡಕ್ಕೆ, ನೀನ್ ಜಾಗಿಂಗ್ ಮಾಡ್ಬೇಡ. ಕಂಡೋರ್ ಮನೆಗ್ ನುಗ್ಬೇಡ ಕಣೋ. ಅಪ್ಪಿ ಇದನ್ನ ಬೆಳಗ್ಗೆ ಮುಡ್ಕೋತೀನಪ್ಪಿ ನಾನು. ಡೆಕೋರೇಷನ್ ತಾನೇ ಬಳಸಿದಾರೋ. ಅವ್ನಿಗೊಂದ್ ಸ್ವಲ್ಪ ಕಣ್ ಕಾಣಿಸಲ್ಲ ಪಾಪ. ಅಯ್ಯಪ್ಪ, ಎದುರ್ಸೇ ಬಿಡ್ತು. ನಾಯಿ ಇದೇನಪ್ಪ, ಈಗ ತಾನೆ ಹೆಂಗ್ ಬರ್ತಿದೆ ಕಪ್ಪಿಗೆ ಅಂತ ನೋಡಿ ಫ್ರೆಂಡ್ಸ್. ಟಾಮ್ ಬಾಯ್ಲೋ ನಿಮಿಷ. ವೇಸ್ಟ್ ಬಾಡಿ ಟಾಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ಫುಲ್ ಸುಸ್ತಾಗಿದ್ದೀನಿ. ನೆನೆ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಓನರ್ ಮನೇಲಿ ಫಂಕ್ಷನ್ ಐತೆ ಅಂತ. ಬೆಳಗ್ಗೆಯಿಂದ ಸೋತು ಸ್ವರ್ಗೋಗಿ ಸುಣ್ಣ ಆಗ್ಬಿಟ್ಟು ಬಂದಿರ್ತೀರಿ, ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಆಗ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಫುಲ್ ಸಾಕಾಗ್ಬಿಟ್ಟೈತೆ. 6 ಗಂಟೆಗೆ ಬಂದು ಈಗ 7:30 1:15 ಅವರಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ, ಬಟ್ಟೆ ವಾಶ್ ಮಾಡೋದು ವಿಡಿಯೋ ಮಾಡಲಿಲ್ಲ ಫ್ರೆಂಡ್ಸ್. ತುಂಬ ಜನಕ್ಕೆ ದುಃಖ ಆಗುತ್ತೆ ನನ್ನ ಬಟ್ಟೆ ಒಗೆಯೋದು ನೋಡಿದ್ರೆ. ತುಂಬ ಪ್ಲಾನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು. ಆದಷ್ಟು ಕಡಿಮೆದಾಗ ಒಕ್ಕೋಬೇಕು. ಏನಾರ ಒಂದು ಅಡ್ಡ ಬರ್ತಿದೆ, ಇಲ್ಲ ಸಾವಿನ ವಿಷಯನೋ, ಏನಾರ ಫಂಕ್ಷನೋ, ಕಾರ್ಯನೋ, ಪೂಜೆ ದಿನನೋ, ಇಂಥ ದಿನಗಳಲ್ಲಿ ನಾನು ಬಟ್ಟೆ ಒಗೆಯೋಕ್ಕಾಗಲ್ಲ. ಹಾಗಾಗಿ ಟಾಮ್ ಈಗ ಬರ್ತಿದ್ಯಾ, ಬಾ. ಅವ್ರ್ಯಾವನ ನನ್ಗೆ ಎದುರಿಸ್ತಾ ನೋಡು, ಬಾ ಬಿತ್ಕೋ. ಟಾಮ್ ಅಂತೂ ಫುಲ್ ತಿಂದಿದ್ದಾನೆ ಫ್ರೆಂಡ್ಸ್ ಫಂಕ್ಷನ್ ಅಲ್ಲಿ. ಲೆಗ್ ಪೀಸು, ಮಟನ್ ಬಿರಿಯಾನಿ, ಚಿಕನ್ನು ಜಬರ್ದಸ್ತಾಗಿ ತಿಂದವನೆ. ಇನ್ನೊಂದು ವಾರ ಅವನಿಗೆ ಊಟದನೇ ಬೇಡ ತಾನೇ ಟಾಮ್? ಹಂಗಂತ ಮಾತ್ರ ಹೇಳಕ್ಕಾಗಲ್ಲ, ಅವ್ನಿಗೆ ಬೆಳಗ್ಗೆ ಹಸುವಾಗ್ತೈತೆ. ಓ ನೋಡಿ ಫ್ರೆಂಡ್ಸ್, ಅವನ ಮೇಲೆ ಕಂಪ್ಲೇಂಟ್ ಹೇಳಿದ್ರೆ ಸೌಂಡ್ ಮಾಡ್ತಾನೆ ಒಂಥರ ವಿಚಿತ್ರವಾಗಿ, ಎದುರ್ಸೋ ತರ. ಏನೋ ಆವಾಜಗಳೆಲ್ಲ ಆಗ್ತಿದ್ಯಾ? ಚೆನ್ನಾಗಿ ಜಮಾಯಿಸ್ತಾ ಏನೋ? ಸಾರಿ ಟಾಮ್, ಅವ್ರ ತರ ಅಡ್ಗೆಗಳು ನಮ್ಮ ಮನೆಗಳಲ್ಲಿ ಮಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸು. ನಾವು ಅಷ್ಟು ಸಾವುಕಾರಲ್ಲ. ಅರ್ಥ ಮಾಡ್ಕೋತೀಯ ತಾನೆ ನಮ್ ಕಷ್ಟನ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹಿಂಗ ಅರ್ಥ ಮಾಡ್ಕೋತಾರ ಕಷ್ಟನ? ಫನ್ನಿ ಟಾಮ್, ಬಿತ್ಕೋ. ಹೊಟ್ಟೆ ನೋಡಿ ಎಷ್ಟು ತುಂಬಿದಾನೆ, ದೃಷ್ಟಿ ಆಗ್ತೈತೆ. ಓಕೆ ಫ್ರೆಂಡ್ಸ್, ಬನ್ನಿ ಶಿವಕುಮಾರ್ ನೋಡೋಣ. ಹಂಗೆ ನಮ್ಮ ಫ್ರೆಂಡ್ನು ಮಾತಾಡ್ಸೋಣ. ಏನಪ್ಪ ಈಗಲಾದ್ರೆ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ದ? ಇಲ್ಲಿ ಕೂತಿರೋ ಫ್ರೆಂಡು. ನೆನ್ನೆಯಿಂದ ಹೇಳ್ತಾ ಇದೀನಿ, ಸಿಲಿಂಡರ್ ಹೆಂಗ್ ಬಂತಪ್ಪ ಇಲ್ಲಿಗೆ? ಯಾಕೆ ಬಾಹುಬಲಿ ಅಂತ ತೋರ್ಸಕ್ ಎತ್ಕೊ ಬಂದ? ಓಕೆ ಓಕೆ ಫ್ರೆಂಡ್ಸ್, ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ಸಾರಿ ಗಂಡ, ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ಗಂಡ ತಲೆ ಮೇಲೆ ಕೈ ಇಟ್ಕೊಂಡು ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್, ಎಲ್ರಿಗೂ ಅರ್ಥ ಆಗುತ್ತೆ. ನಾವು ಹೋಗ್ತಾ ಇದೀವಿ ಶಾಪಿಂಗ್. ಅದೇನಂದ್ರೆ ಫ್ರೆಂಡ್ಸ್, ಈ ತರ ಫಂಕ್ಷನ್ ಅಲ್ಲಿ ನಾನೇನಾದ್ರೂ ಕೆಲ್ಸಕ್ಕೆ ಹೋದ್ರೆ ಎಲ್ರಿಗೂ ಡೌಟ್ ಬರ್ಬೋದು, ಈ ತರ ಫಂಕ್ಷನ್ ಅಲ್ಲಿ ಏನ್ ಕೆಲಸ ಇರುತ್ತೆ ಅಂತ. ಶಿವಕುಮಾರ್ಗೆ ನಾರ್ಮಲ್ ಆಗಿ ಅವ್ರಿಗೆ ಏನಾದ್ರು ಕೇಳಿದ್ರೆ ನೀರ್ ಏನೋ ಅದು ಇರುತ್ತಲ್ಲ ಫ್ರೆಂಡ್ಸ್, ಪೆಂಡಲ್ ಹಾಕ್ದಾ ಹಾಕೋರು ಇರ್ತಾರೆ. ಅಂದ್ರೆ ಅದು ಇದು ಏನಾದ್ರು ತಂದ್ಕೊಡೋದು ಕೇಳ್ತಾ ಇರ್ತಾರಲ್ಲ, ಅದು ತಂದ್ಕೊಡೋ ಕೆಲ್ಸಗಳು ಇರ್ತೈತೆ. ಮತ್ತೆ ಮೋಟರ್ ಆನ್ ಮಾಡೋದು, ಆಫ್ ಮಾಡೋದು, ಅವು ಇವು ದೊಡ್ಡ ದೊಡ್ಡ ಕೆಲ್ಸಗಳು ಇರ್ತೈತೆ. ನನ್ಗೆ ನಾರ್ಮಲ್ ಆಗಿ ತರಕಾರಿ ಅವು ಕಟ್ ಮಾಡ್ಕೊಡೋದು, ಪಾತ್ರೆಗಳು ಎಲ್ಲ ತೊಳ್ಕೊಡೋದು, ಆ ತರ ಕೆಲಸ ಇರುತ್ತೆ. ಅದು ನಮ್ಮ ಕೆಲಸ ಫ್ರೆಂಡ್ಸ್. ಇವತ್ತು ಫುಲ್ ಸುಸ್ತಾಯ್ತು, ಬಂದ್ ಬಟ್ಟೆ ಬೇರೆ ಹೋಗ್ಬಿಟ್ನಾ ಫುಲ್. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಫ್ರೆಂಡ್ ನೋಡಿ ನೆನೆ ವಿಡಿಯೋದಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ ಬನ್ನಿ ಗಂಡ. ಅದೇನಂದ್ರೆ ಫ್ರೆಂಡ್ಸ್, ಫಂಕ್ಷನ್ಗೆ ಹೋದಾಗ ಈ ತರ ನಮ್ಗೆ ಕಾಸು ಕೊಡ್ತಾರಲ್ಲ, ಭಾನುವಾರ ಕೆಲ್ಸಕ್ಕೆ ಹೋದ್ರೆ ನಮ್ ಕೈಗೆ ಕಾಸು ಕೊಡ್ತಾರೆ. ಆ ಕಾಸನ್ನ ನಾನು ಇಷ್ಟ ದಿನ ಶಿವ ಕೊಟ್ಬಿಡ್ತಿದ್ದೆ. ಇನ್ಮೇಲೆ ನನಗೂ ಬುದ್ಧಿ ಬಂದೈತೆ, ಸ್ವತಂತ್ರನೂ ಸಹ ಬಂದೈತೆ. ನಾನೇ ಕಷ್ಟನೆಲ್ಲ ಬೆಳಗಿನ ಸಂಜೆವರೆಗೂ ಕಷ್ಟಪಟ್ಟು ಗಂಡನ್ ಕಾಸು ಕೊಡ್ಬೇಕು. ಆ ಕಾಸನ್ನ ನಾನು ಏನಾದ್ರೂ ನೆನಪಿಗೆ ತೆಗೆದಿಟ್ಕೋಬೋದಲ್ಲ. ಇದು ತುಂಬಾ ವರ್ಷಗಳಿಂದ ನಾನು ಮಾಡ್ಕೊ ಬರ್ತಾ ಇದ್ದೆ ಫ್ರೆಂಡ್ಸ್. ನನ್ಗೆ ಯಾವ್ದಾದ್ರು ಎಕ್ಸ್ಟ್ರಾ ದುಡ್ಡು ಬಂದ್ರೆ ಗಾರ್ಮೆಂಟ್ಸ್ ಇಂದನೂ ಸಹ ಓಟಿ ಮಾಡಿದ್ರು ಎಕ್ಸ್ಟ್ರಾ ದುಡ್ಡು ಏನಾರ ಬಂದ್ರೆ ಅದರಲ್ಲಿ ಏನಾರ ಒಂದು ಬಟ್ಟೆಗಳು ತಗೊಳ್ಳೋದು, ಬಳೆ ತಗೊಳ್ಳೋದು, ನನ್ನ ಮೇಕಪ್ ಐಟಮ್ಸ್ ತಗೊಳ್ಳೋದು, ಆ ತರ ಮಾಡ್ತಾ ಇದ್ದೆ. ಅದೇ ಪದ್ಧತಿನ ಇನ್ಮೇಲೆ ಮುಂದುವರ್ಸ್ಕೋಬೇಕು ಅಂತಿದ್ದೀನಿ. ಆ ದುಡ್ಡಲ್ಲಿ ನಾನೀಗ ಏನೋ ಒಂದು ತಗೋಬೇಕು ಫ್ರೆಂಡ್ಸ್.
ಕಷ್ಟಪಟ್ಟಿದ್ದ ದುಡ್ಡನ್ನ ಮನೆಗೆ ರೇಷನ್ಗೆ ಅದಕ್ಕೆ ಇದಕ್ಕೆ ಅನ್ಬಿಟ್ಟು ಗಂಡನ್ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬನ್ನಿ ಗಂಡಸ್ ಬಾಪ, ನಮ್ ಫ್ರೆಂಡ್ಗೂ ಕೊಡಿಸ್ಬೇಕು ಹಂಗೆ ನೀನು. ಯಾವ ಫ್ರೆಂಡ್ ಇದೆ ಬಿಟ್ರು ಅಷ್ಟೇ ಬಿಡ್ತಿದ್ರು ಅಷ್ಟೇ. ಅಯ್ಯೋ ಅಮ್ಮ ಏನು ಇಲ್ಲ ಬಾ. ಓಕೆ ಬನ್ನಿ ಫ್ರೆಂಡ್ಸ್ ನಾವ್ ಹೋಗೋಣ. ನಾವ್ ಹೋಗ್ತಾರೋ ಇದು ದಿಮಾಕ್ ನೋಡಿ ಎಷ್ಟು ದುಡ್ಡು ಬಂದೈತೋ ಏನು ಅಂತ ಅನ್ಕೋಬೇಡಿ ಫ್ರೆಂಡ್ಸ್. 500 ರೂಪಾಯಿ ಅದು ಸಹ ನನಗೆ ದೊಡ್ಡ ಅಮೌಂಟೇನೆ. ಅದನ್ನ ನಾವು ಖರ್ಚು ಮಾಡಕ್ ಹೋಗ್ತಾ ಇದೀವಿ ಇವಾಗ. ಏನೋ ಲೆಗ್ಗಿನ್ಸ್ ಏನೋ ತಗೊಂಡು ಏನೋ ಮಿಕ್ಕಿದ್ರೆ ಹಣ್ಣು ತಗೋರ್ಬೇಕು ಅನ್ಕೊಂಡಿದೀನಿ. 500 ರೂಪಾಯಿ ಮಿಕ್ಕೋದು ಅನ್ನೋದು ಡೌಟೇ. ನೋಡೋಣ. ಅಂದ್ರೆ ನನ್ನ ದುಡ್ಡು 500 ರೂಪಾಯಿ ಫ್ರೆಂಡ್ಸ್. ಶಿವದು ಕೊಟ್ರೆ ಏನಾದ್ರು ತಗೋತೀನಿ, ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್. ಓಕೆ ಬನ್ನಿ. ಟಾಮ್ ಬೈ ಬೈ, ಟೇಕ್ ಕೇರ್. ವಿ ಆರ್ ಗೋಯಿಂಗ್ ಟು ಶಾಪಿಂಗ್. ನನ್ನ ಫ್ರೆಂಡ್ ಒಬ್ಬರೇ ಇರ್ತಾರೆ, ಮನೆ ಹತ್ರ ಇರು. ಇಲ್ಲ ನೀನು ಇರಲ್ಲ ಅಂದ್ರೆ ಬಾಯ್ ಬಿಟ್ಟು ಹೇಳು, ಕರ್ಕೊಂಡು ಹೋಗ್ತೀನಿ ನಮ್ಮ ಫ್ರೆಂಡು ನಮ್ಮ ಜೊತೆ. ನೀನು ಈ ಥರ ಬೇಜ ಹೋಗ್ತಾರೆ, ಈ ಥರ ಸಿಕ್ಕಿದ ಜಗದಲ್ಲೆಲ್ಲ ಮಲಗಬೇಡ. ಸೇಮ್ ನಂತರನೇ ಹೊಟ್ಟೆ ತುಂಬಿದ್ರೆ ಅಲ್ಲಲ್ಲೇ ಮಲ್ಕೋತಾನೆ. ಅಂದ್ರೆ ನಾನ್ ವೆಜ್ ಇವನ್ಗೆ ಇಷ್ಟ ಅಲ್ವಾ ಫ್ರೆಂಡ್ಸ್, ಜಾಸ್ತಿ ತಿನ್ಬಿಟ್ಟವನೆ. ಇವನ್ ಕೈಲಿ ಜೀರ್ಣ ಮಾಡ್ಕೊಳಕ್ ಆಗ್ತಿಲ್ಲ. ಸೇಮ್ ನಂತರನೇ ಆಗ್ಬಿಟ್ಟವನೆ. ಏನಪ್ಪಿ ಏನು ನೋಡು ಹೆಂಗ್ ಮಲ್ಕೋತಾವನೆ. ಎಲ್ಲಿಂದ ಅಲ್ಲೇ ಮಲ್ಕೋತಾವನೆ. ಹೊಟ್ಟೆ ತುಂಬಾ ತಿನ್ಬಿಟ್ಟು ಜೀರ್ಣ ಆಗ್ತಾ ಇಲ್ಲ ಅವನ್ಗೆ. ಟಾಮು ನಿನ್ಗೆ ಏನಾದ್ರು ಜ್ಯೂಸ್ ಗೂಸ್ ಏನಾದ್ರು ಬೇಕಾ ಜೀರ್ಣ ಆಗಕ್ಕೆ? ಸೈ ಪ್ಲೀಸ್ ಟಾಮ್. ಹಿಂದೆಗಡೆ ಏನ್ ಬರ್ತಿದೆ ನೋಡು. ಹೋಗ್ತೀವಿ ಅಂತ ಅಡ್ಡ ಮಲ್ಗವನಲ್ಲ. ಡೋಂಟ್ ಕೇರ್ ತರ ಮಲ್ಗವನೆ. ಟಾಮ್ ಸೈಡ್ ಪ್ಲೀಸ್ ಪ್ಲೀಸ್. ಏನ್ ಪ್ರೀತಿನೋ. ಒಂದ್ 20 ನಿಮಿಷ ಅಷ್ಟೇ ಟಾಮ್, ಬರ್ತೀವಿ. ವೇಟ್ ಮಾಡ್ತಾ ಇರೋ. ನಮ್ ಫ್ರೆಂಡ್ ಹುಷಾರಾಗಿ ನೋಡ್ಕೋ. ಅಪ್ಪಿ ಅಪ್ಪಿ ನಾವಿಬ್ರೇ ಹೋದ್ರೆ ಏನ್ ಚೆನ್ನಾಗಿರ್ತೈತೆ. ಒಬ್ಬನೇ ಮನೇಲಿ ಬಿಟ್ಟು ಕರ್ಕೊಂಡ್ಲ ಜೊತೆಗೆ ಅಂದ್ರೆ ಅವ್ರು ಕುತ್ಕೊಂಡ್ರೆ ಗಾಡಿ ಓಡ್ಸಕ್ಕಾಗಲ್ಲ, ಕೈ ನೋವು ಬತ್ತಿದ. ಹೇಳು, ಮನೆ ಬೀಗ ಬೇರೆ ಹಾಕೊಂಡ್ ಹೋಗ್ತಿದೀವಿ. ಏನ್ ಅನ್ಕೋತಾರ ಏನೋ. ಕರ್ಕೋತೀನಿ ಜೊತೆಗಪ್ಪಿ. ಟಾಮನಲ್ಲ, ನನ್ ಫ್ರೆಂಡನ್ ಕರ್ಕೋತೀನಪ್ಪಿ. ಅಪ್ಪಿ ನಾನ್ ಕರ್ಕೊಂಡ್ ಬರ್ತಾ ಇದೀನಿ ಅಷ್ಟೇ ತಾನೇ. ಟಾಮ್ ನೀನ್ ಇಲ್ಲೇ ಇರಪ್ಪ. ನೀನ್ ಜಾಸ್ತಿ ಊಟ ಆಗೈತೆ, ನೀನ್ ಮನೇಲೆ ಮಲ್ಕೋ ಬರ್ತೀನಿ. ಟಾಮ್ ಬಾಯಿಲ ನಿಮಿಷ. ನಾನು ಆಗ್ಲೇ ಎದುರಿಸಿದ್ದೀವನೇನೆ ಬ್ಲಾಕ್ ಮ್ಯಾನ್. ನೋಡಿದ್ರೆ ನನ್ನ ಕಲರ್ ಇಲ್ಲ, ನನ್ಗೆ ಎದುರಿಸೋನಾಗ್ಲೇ. ಕತ್ತಲೆಯಲ್ಲಿ ಮೋಹಿನಿ ತರ ಬಂದು ಬೆಳದಿಂಗಳ ಬಾಲೆ ಅನ್ಕೋಬಿಟ್ಟವನೇನೋ. ಟಾಮ್ ಬಾಯ್, ಇವನ್ಗೆ ಕಂಪ್ಲೇಂಟ್ ಹೇಳ್ಬೇಕು. ಬರ್ತೀನಿ ಒಂದು ಮ್ಯಾಟ್ರು. ಇಲ್ಲಲ್ಲ ಟಾಮ್. ಹಾ ಇರೋ ನಿಮಿಷ. ಟಾಮ್ ಅಲ್ಲೋಡಲಿ. ಟಾಮ್ ಟಾಮ್ ಅಲ್ಲೋಡಲಿ. ಅವನೇ ನನ್ನ ಆಗ್ಲೇ ಎದುರಿಸಿದ್ದು. ಕೇಳು ಯಾಕೆ ಎದುರಿಸಿದ್ದು ಅಂತ. ಹೆಂಗೆ ಫ್ರೆಂಡ್ಸ್ ಟಾಮು ಅವ. ಬಾರ ಹೋಗ್ಲಿ ಹೋಗ್ಲಿ, ಬಾ ಬಾ. ದೊಡ್ಡ ಜಗಳ ಆಗೋತರ ಐತೆಪ್ಪಿ. ಬಾರೋ ಬಾರೋ. ನಮ್ ಟಾಮ್ ಹೆಂಗೆ ಅವ್ನ್ ಕಂಪ್ಲೇಂಟ್ ಹೇಳಿದ್ರೆ ಎದುರಿಸ್ಕೊಂಡೆ ಹೋಗ್ಬಿಟ್ಟ. ಅಯ್ಯಯ್ಯೋ ಅವನಿಂದನೇ ಹೋಗ್ಬಿಟ್ನಲ್ಲ. ಟಾಮ್ ನಡಿಯಪ್ಪ ನಡಿ. ಬ್ಯೂಟಿಫುಲ್ ಚಂದಿರ. 8 ಗಂಟೆ ಆಯ್ತಪ್ಪ ಈಗ. ಇಷ್ಟೊತ್ತಲ್ಲಿ ಹೋಗ್ಲೇಬೇಕಂತ ನಿಮ್ಗೆ ಅನಿಸ್ತಾ ಇರ್ಬೋದು ಫ್ರೆಂಡ್ಸ್. ಬೆಳಗ್ಗೆ ಅಷ್ಟು ಶಿವ ಮೈಂಡ್ ಚೇಂಜ್ ಆಗ್ಬಿಡ್ತೈತೆ. ಆ ದುಡ್ಡು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಕಿತ್ಕೊಬಿಡ್ತೈತೆ. ಅದಕ್ಕೆ ನಾನು ಮುಂದಾಲೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ. ಆದ್ರೂ ಇಷ್ಟೊತ್ತಲ್ಲಿ ಜರ್ನಿನೇ ಸೂಪರ್. ಡ್ರಾಗನ್ಗೆ ಕೊರೋನಾ ಮಲೇರಿಯಾ 2 ಬಂದೈತಪ್ಪಿ ಪಕ್ಕ. ಒಳಗಡೆ ಕೊಳ್ತೋಗಿರ್ತಾವಲ್ಲಪ್ಪಿ. ಯಾವ್ದಾರ ತಗೋ.
ಇದು 2 ತಗೋ, ಇದು ಎನರ್ಜಿ ಬರ್ತೈತೆ. ಆಮೇಲೆ ಕರ್ಬೂಜ, ಬಾಳೆಹಣ್ಣು ಇಲ್ಲ ಐತಲ್ಲ, ಬಾಳೆಹಣ್ಣು ಬೇಡವಾ? ಫ್ರೆಶ್ ಆಗಿರೋ ಬಾಳೆಹಣ್ಣು ತಗೋ. ಸೌತೆಕಾಯಿ ಮನೇಲಿ ಐತಿ. ಜೋಳ ಒಂದು. ಫ್ರೆಂಡ್ಸ್, ಶಾಪಿಂಗ್ ಮುಗೀತು ನಮ್ದು. 3 ಲೆಗ್ಗಿನ್ಸ್ ಶಾಪಿಂಗ್ ನಮ್ದು ಇವತ್ತು. ಹಣ್ಣುಗಳು ತಂದಿದ್ದೀನಿ. ಅಲ್ಲ, ನಾನು ಓದ್ತೀನಿ ಬಟ್ಟೆ ಅಂಗಡಿಗೆ. ಯಾವ ಕಲರ್ ಅಲ್ಲಿ ಓದಿದ ತಕ್ಷಣ ಮೆಮೊರಿ ಸೊಪ್ಪಿ ಯಾವ ಕಲರ್ ತಗೋಬೇಕು ಅಂತಾನೆ ಗೊತ್ತಾಗಲ್ಲ. ಕಣ್ಣಾಗಿ ಗಿರ್ರ ಅಂತ ತಿರುಗ್ತಾ ಇರ್ತಿದೆ ಬಟ್ಟೆಗಳು ನೋಡ್ಬಿಟ್ಟು. ನಿಂಗೋಂಗೇನಾ? ಯಾಕಂದ್ರೆ ನೀನ್ ತಗೊಳ್ಳೋದೇ ಇಲ್ವಲ್ಲ ಬಟ್ಟೆಗಳು ಸರಿಯಾಗಿ. ಟಂಟಡ ಕಲರ್ಸು ಸರಿಯಾಗಿಲ್ಲ. ಪ್ಯಾರೆಟ್ ಗ್ರೀನು, ಯೆಲ್ಲೋ, ಗ್ರೇ, ಇವು 3 ಕಲರು. ಸ್ವಲ್ಪ ಅಂದ್ರೆ ನನ್ನ ಲೈಫಲ್ಲಿ ಇವು 3 ಕಲರ್ ಯೂಸ್ ಮಾಡ್ಲಿಲ್ಲ, ಅದಕ್ಕೆ 3 ಕಲರ್ ತಗೊಂಡು. ಯಾರ ಮ್ಯಾಚಿಂಗ್ ತಗೋತಾರೆ, ನಾನು ಇವು 3 ಕಲರ್ ಲೈಫಲ್ಲಿ ಯೂಸ್ ಮಾಡ್ಲಿಲ್ಲ ಅಂತ ಇವು ತಗೋತಾ ಇದೀನಿ ಫ್ರೆಂಡ್ಸ್. ಸೂಪರ್ ಡೂಪರ್. ಓಕೆ, ಹಣ್ಣುಗಳು ತಗೊಬಂದು ಫ್ರೆಂಡ್ಸ್. ಊಟ ಮಾಡಲ್ವಾ ರೀಸ್? ಅಲ್ಲಪ್ಪಿ, ನಾವ್ ಹೋಗೋ ಅಂಗಡಿಲಿ ಹಣ್ಣುಗಳ ಬಾಡಾಗಿರ್ತಾವಲ್ಲ, ಹೆಂಗೆ? ಹಣ್ಣುಗಳ ಇನ್ನೇನು ಬೆಳಗ್ಗೆ ಬಾಡಾಗಿರ್ತಾವ? ಅವು ಬೆಳಗ್ಗೆ ಫ್ರೆಶ್ ಆಗಿರ್ತಾವ. ಬನಾನಾ 1 kg 50 ರೂಪಾಯಿ, ಪರವಾಗಿಲ್ಲ, ಕಮ್ಮಿ ರೇಟು. ನೋಡಿ ಫ್ರೆಂಡ್ಸ್, ಇವತ್ತು ಭಾನುವಾರ. ನಾನು ಭಾನುವಾರ ಆದ್ರೆ ಮೊದ್ಲು ಏನ್ ಕೆಲಸ ಮಾಡ್ತಿದ್ದೆ, 100 ರೂಪಾಯಿ ಇದ್ರು ಚಿಕನ್ ತರ್ತಿದ್ದೆ, ತಿಂತಾ ಇದ್ದೆ. ಹಣ್ಣುಗಳು ತಿನ್ನಕ್ಕೆ ರೆಡಿ ಆಗಿದೀವಿ. ಎಷ್ಟು ಒಳ್ಳೆ ಬುದ್ಧಿ ಬಂದಿತ್ತಲ್ಲಪ್ಪ ನನ್ಗೆ. ಅದ್ ಯಾಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ. ಊಟ ಮಾಡುವಾಗ. ಆರೆಂಜ್ 2, ಆಪಲ್ 3. ಬಟ್ ಇದ್ರೊಳಗೆ ಹೆಂಗಿರ್ತೈತೆ ಅನ್ನೋ ಗೊತ್ತಿಲ್ಲ. ನಾವು ತರೋ ಆಪಲ್ ಎಲ್ಲ ಕುಳ್ತೋಗಿರ್ತವೆ. ನಿಂಬೆಹಣ್ಣು ಮಾತ್ರ ಇಂಪಾರ್ಟೆಂಟ್, ಬೇಕೇ ಬೇಕು ಫ್ರೆಂಡ್ಸ್. ಮತ್ತೆ ಇದೆಲ್ಲ ಜ್ಯೂಸು ಅದು ಇದು ಮಾಡ್ಕೊಂಡು ಕುಡ್ದಕ್ಕೆ ಅಂತ. ಮತ್ತೆ ಇತ್ತೀಚೆಗೆ ಏನೇನೋ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತಲೆಗೆ ಬರ್ತಿದೆ. ಸಲಾಡ್ಸ್, ಫ್ರೂಟ್ ಜ್ಯೂಸಸ್, ಫ್ರೂಟ್ ಸ್ವೀಟಸ್. ಓಕೆ ಫ್ರೆಂಡ್ಸ್, ಒಳ್ಳೊಳ್ಳೆ ಅಡುಗೆಗಳು ಮಾಡೋಣ ಅಂತ ತಂದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಊಟ ಬಡಿಸ್ಲೇ ಫ್ರೆಂಡ್ಸ್? ಇವತ್ತು ನಮ್ಮನೇಲಿ ವೆರೈಟೀಸ್ ಆಫ್ ರೆಸಿಪೀಸ್ ತೋರಿಸ್ತೀನಿ, ನಾನ್ ಮಾಡಿದ್ದಲ್ಲ ಫ್ರೆಂಡ್ಸ್. ಇವತ್ತು ಅಡ್ಗೆ ಮನೆಗೆ ಬೆಳಗ್ಗೆಯಿಂದ ರಜಾ ಹಾಕ್ಬಿಟ್ಟಿದೀನಿ. ಅದೇ ಹೇಳಿದ್ನಲ್ಲ, ಬೆಳಗ್ಗೆ ಕೆಲ್ಸಕ್ಕೆ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಂಡಿದ್ವಿ ನಾವು. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಏನೇನ್ ರೆಸಿಪೀಸ್ ಐತೆ ಇವತ್ತು ನಮ್ಮ ಮನೇಲಿ ಅಂದ್ರೆ ನನ್ಗೆ ತಲೆ ಸುತ್ತೈತೆ ಇಷ್ಟೊಂದ ಅಂತ. ಅಷ್ಟೊಂದು ರೆಸಿಪೀಸ್ ಫಸ್ಟ್ ತೋರಿಸ್ತೀನಿ. ನನ್ನ ಲೈಫಲ್ಲೂ ಸಹ ಇಷ್ಟೊಂದು ರೆಸಿಪೀಸ್ ಮಾಡ್ತೀನೋ ಇಲ್ಲೋ, ಅಷ್ಟೊಂದೇನಿಲ್ಲ, ಇಂಥ ರೆಸಿಪೀಸ್ ಅಷ್ಟೇ ಫ್ರೆಂಡ್ಸ್. ಟೆಂಟಡ ಇದು ಮಟನ್ ಬಿರಿಯಾನಿ. ಬಟ್ ಇದನ್ನ ತುಪ್ಪದ ಬಿರಿಯಾನಿ ಅಂತ ನಾನು ಹೆಸರಿಕ್ಕಿದ್ದೀನಿ. ಬರೀ ತುಪ್ಪನೇ ಫ್ರೆಂಡ್ಸ್. ಹಿಂಡಿದ್ರೆ 1 ಲೀಟರ್ ಬರ್ತೈತೆ ಮಟನ್ ಬಿರಿಯಾನಿ. ಬಟ್ ಪೀಸಸ್ ಇಲ್ಲ ಇದ್ರೊಳಗೆ. ವೈಟ್ ರೈಸು, ಇದು ಉದ್ದುದ ಅನ್ನ ರೈಸು ಫ್ರೆಂಡ್ಸ್. ಇದು ಟೇಸ್ಟ್ ಸಹ ನೋಡ್ಲಿಲ್ಲ ನಾನು. ಸ್ಮೆಲ್ ಹತ್ರ ಬಂದ್ರೇನೆ ಬರೀ ತುಪ್ಪನೇ ಸ್ಮೆಲ್ ಬರ್ತೈತೆ, ಅದಕ್ಕೆ ಟೇಸ್ಟೇ ನೋಡ್ಲಿಲ್ಲ ನಾನು. ನೋಡಕ್ ಚೆನ್ನಾಗೈತೆ, ಟೇಸ್ಟ್ ಹೆಂಗೈತೆ ಗೊತ್ತಿಲ್ಲ. ಹಿಂದೆ ಕಡೆಗೆ ಟರ್ನಿಂಗ್ ತಗೊಂಡೋದ್ರೆ ಬರೀ ಚಿಕನ್ ಗ್ರೇವಿ, ಪೀಸಸ್ ಇಲ್ಲ. ಹಿಂಗೆ ಕೆಳಗಡೆ ಬಂದ್ರೆ ರಸಂ, ಅದೇ ಗೊಮ್ಮಂತ ಇಲ್ಲ, ಅದೇನಂತ ಗೊತ್ತಿಲ್ಲ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಲೆಗ್ ಪೀಸ್ ಲೆಗ್ ಪೀಸ್ ಕಬಾಬು, ಚಿಕನ್ ಕಬಾಬ್ ಎಲ್ಲ ಮಾಡಿದ್ರು. ಮಧ್ಯಾಹ್ನ ನಾನೊಂದು ಲೆಗ್ ಪೀಸ್ ತಿಂದೆ, ಕಳೆದೋಗ್ಬಿಟ್ಟೆ. ಲೈಫ್ಗೆ ಸಾಕಪ್ಪ ಅನಿಸ್ಬಿಡ್ತು. ಇಷ್ಟು ವರ್ಷ ಆಗಿತ್ತ ಫ್ರೆಂಡ್ಸ್ ಲೆಗ್ ಪೀಸ್ ತಿಂದು. ನನ್ನ ಫೇವ್ರೆಟ್ ಲೆಗ್ ಪೀಸು. ಶಿವನ್ ಕೇಳಿ ಸುಮಾರು ವರ್ಷಗಳಿಂದ ತಂದ್ಕೊಟ್ಟೆ ಇಲ್ಲ. ಇವತ್ತು ಫಂಕ್ಷನ್ ಅಲ್ಲಿ ತಿಂದು ಸಮಾಧಾನ ಆಯ್ತು. ತಿನ್ಮೇಲೆ ಅನ್ನಿಸ್ತು ಬೇಡಪ್ಪ ಈ ತರ ತಿಂಡಿಗಳು ಅನ್ಸ್ಬಿಡ್ತು ಫ್ರೆಂಡ್ಸ್. ಯಾಕಂತ ಗೊತ್ತಿಲ್ಲ, ಮೋಸ್ಟ್ಲಿ ಅಲ್ಲೇ ಇದ್ದು ಪಾತ್ರೆಗಳೆಲ್ಲ ತೊಳೆದಿರೋದಕ್ಕೇನೋ ಜಿಡ್ಡಿಗೋ ಏನೋ ಗೊತ್ತಿಲ್ಲ, ಹಂಗ ಅನಿಸ್ತು. ಓಕೆ ಫ್ರೆಂಡ್ಸ್, ನಮ್ಮ ಅಡುಗೆಗಳನ್ನೆಲ್ಲ ಶಿವಾಗೆ ಬಿಸಿ ಮಾಡ್ಕೊಡೋಣ. ಅಪ್ಪಿ ನಿನ್ಗೆ ಏನ್ ಬೇಕು? ಅಪ್ಪಿ ಉದ್ದುದ್ದ ಅನ್ನ ಐತಲ್ಲ, ಅದು ಟೇಸ್ಟೇ ನೋಡ್ಲಿಲ್ಲ. ಟೇಸ್ಟ್ ನೋಡಪ್ಪಿ ಅದು ಹೆಂಗೈತೆ ಅಂತ. ಉದ್ದುದನ್ನ ನಮ್ ನಿಜ ಹಂಗೆ ಅನಿಸ್ತೈತೆ ಫ್ರೆಂಡ್ಸ್. ಅದೇನೋ ಒಂಥರ ರುಚಿ ಇಲ್ಲ, ಪಚಿ ಇಲ್ಲ, ಬೆಂಡ್ ತಿಂದಂಗೈತೆ. ಅದ್ ಹೆಂಗ್ ತಿಂತಾರೋ ಏನಂತಾನೋ ಗೊತ್ತಾಗ್ತಿಲ್ಲ. ನೀವ್ ತಿಂತೀರಾ ಅಪ್ಪಿ? ಅವ್ರು ತಿಂತಾರ ಕೇಳು. ಯಾವನು ಅಲ್ಲ, ಯಾವಳ್ಳು. ಸಾರಿ, ಯಾವಳ್ಳು ಅನ್ಬೇಡ, ಯಾವರು. ರಿಲ್ಯಾಕ್ಸ್ ಫ್ರೆಂಡ್ಸ್, ಹಂಗೆ ಶಿವ ಒಂದೊಂದ್ಸಲ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಮೊದಲು ಎಲ್ಲ ಬಿಸಿ ಮಾಡುವ. ಸಿಲಿಂಡರ್ ಫಿಕ್ಸ್ ಮಾಡ್ಲಿಲ್ಲ. ಸಿಲಿಂಡರ್ ಫಿಕ್ಸ್ ಮಾಡದೆ ಬಿಸಿ ಮಾಡಕ್ ಬಂದಿದ್ದೀನಿ. ಅದೇನಂದ್ರೆ ಫ್ರೆಂಡ್ಸ್, ಅವ್ರದ್ದು ಸಡನ್ ಆಗಿ ಫಂಕ್ಷನ್ ಅಲ್ಲಿ ಸಿಲಿಂಡರ್ ಖಾಲಿ ಆಯ್ತಾ, ನಮ್ ಸಿಲಿಂಡರ್ ಕೊಟ್ವಿ, ಕೇಳಿದ್ರಲ್ಲ ಅನ್ಬಿಟ್ಟು ನಮ್ದು ಮಿಕ್ಸಿನೂ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಎದೆ ಒಂದೇ ಡವ ಡವ ಡವ. ಮಿಕ್ಸಿ ಡಮರ್ ಅನ್ಬಿಟ್ರೆ ಏನ್ ಮಾಡೋದು ಅಂತ. ಹೊಸ ತಂದು ಕೊಡ್ತಾರೋ ಇಲ್ಲೋ ಅಂತ. ಯಪ್ಪ, ಇವತ್ತಾದಷ್ಟು ಭಯ ಯಾವತ್ತೂ ಆಗಿಲ್ಲ ಲೈಫಲ್ಲಿ ನನ್ಗೆ. ಸಿಲಿಂಡರ್ ಫಿಕ್ಸ್ ಮಾಡ್ಬಾ ಅಪ್ಪಿ. ಮೊಬೈಲ್ ಅವ್ರು ಕೊಡೋ, ಅವ್ರೇನೋ ಒಂದ್ ಸ್ವಲ್ಪ ಮೊಬೈಲ್ ಚೆಕ್ ಮಾಡ್ಬೇಕಂತ, ಅವ್ರ ಗಂಡನ ಜೊತೆ ಮಾತಾಡ್ಬೇಕಂತೆ.
ಪಿ ತಿಕ್ಕಿರ್ಕೊಬಿಡೋದಲ್ಲ. ತಿಕ್ಲು ಇಷ್ಟೊತ್ತಲ್ಲಿ ತಿಕ್ಲು ಅನ್ಬಾರ್ದು. ಅಷ್ಟಕ್ಕೂ ನೀನ್ ಮದ್ವೆದಾಗೆ ನಂಗೆ ತಿಕ್ಲಿಡ್ಕೊತು. ತಿಕ್ಲಿಡ್ದಿರೋರು ಮಾತ್ರ ಮದ್ವೆ ಆಗೋದು. ಸಾರಿ ಫ್ರೆಂಡ್ಸ್. ಇನ್ನೇನ್ ಮಾಡೋದು ಫ್ರೆಂಡ್ಸ್, ಜೀವನದ ಕಷ್ಟಗಳು ನೆನೆಸ್ಕೊಂಡ್ರೆ ನಮ್ಗೆ ನಿಜವಾಗ್ಲೂ ತಿಕ್ಲೆ ಮದ್ವೆ ಆಗಕ್ಕೆ ಅಂತ ಅನ್ಕೋಬೇಕು. ಶಿವ ಪಾತ್ರೆ ಸೈಡ್ಗಿಡಪ್ಪಿ. ಓಪನ್ ಆಗಿರೋ ಮಾಡ್ಕೋದ ಅಪ್ಪಿ ನಿನ್ ಲೆಕ್ಕಾಚಾರಗಳು ಇವಾಗ ಹಾಕ್ಬೇಡಪ್ಪಿ ಪ್ಲೀಸ್. ಅದೇನಂದ್ರೆ ಫ್ರೆಂಡ್ಸ್ ಸಿಲಿಂಡರ್ ಕನೆಕ್ಷನ್ ಕೊಟ್ಟಲ್ಲ ವೈರು ಏನೋ ಜಾರಿ ಮಿಸ್ ಆಗಿ ಕೆಳಗ್ ಬಿದ್ದೋಯ್ತು. ಅವಾಗಿಂದ ಒಂದೇ ಕೊಡು. ಅದೇನಾದ್ರು ಒಡೆದೋಗಿದ್ರೆ 700 ರೂಪಾಯಿ 800 ರೂಪಾಯಿ 700 ರೂಪಾಯಿ 800 ರೂಪಾಯಿ. ಏನ್ ಮಾಡಕ್ಕೆ ಮಿಸ್ ಆಗ್ತೈತೆ ಒಂದೊಂದ್ಸಲ, ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ನಾಳೆನೂ ಅಷ್ಟೇ ನಮ್ಮ ಮನೇಲಿ ವೆರೈಟೀಸ್ ಆಫ್ ರೆಸಿಪೀಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ನಾಳೆ ಬಿಡಿ ಫ್ರೆಂಡ್ಸ್. ಇವತ್ತು ಮಲಗ್ದವ್ರು ಬೆಳಗ್ಗೆ ಎದ್ದೊಳ್ತೀವೋ ಇಲ್ಲ ನಮ್ ಕೈಲ. ನಾಳೆ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು. ಅಪ್ಪಿ ಚಿಕ್ಕ ಮನೆ ಅಪ್ಪಿ ಅದು. ಇಲ್ಲಿಟ್ಕೊಂಡಿದ್ಯಾ ಅಂದ್ರೆ ಇನ್ನೆಲ್ಲಿ ತೆಗೆದಿಡ್ಲಿ ನೀವೇ ಹೇಳಿ. ಅಪ್ಪಿ ಸ್ವಲ್ಪ ಸೈಡ್ ಬಿಡು. ಈ ಕಡೆ ಬಾ ಸ್ವಲ್ಪ. ಅವ್ರೇನೋ ಅವ್ರ ಅಡಿಗೆ ಮನೆ ಕಡೆ ಹೋಗ್ಬೇಕಂತೆ. ಸಿಲಿಂಡರ್ ಫಿಕ್ಸ್ ಮಾಡ್ತಿದ್ಯೋ ಸಿಲಿಂಡರ್ ಮೇಲೆ ಪ್ರತಾಪ ತೋರಿಸ್ತಿದ್ಯೋ ಗೊತ್ತಾಗ್ತಿಲ್ಲ. ಅಯ್ಯಪ್ಪ ಸ್ವಾಮಿ, ಅದೆಲ್ಲ ಸೈಡ್ ಗಿಡ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಆಮೇಲೆ. ಯಪ್ಪ ಜೋಡ್ಸಕ್ ಜಾಗ ಇಲ್ಲ ಅಂದ್ರೆ ಇನ್ನೆಲ್ಲಿ ಇಡ್ಬೇಕು ಹೇಳಪ್ಪಿ. ಇನ್ನೇನ್ ಮಾಡೋದಪ್ಪ, ನಾವು ಬಡವ್ರ ಮಂದಿ, ನಮ್ಮ ಮನೇಲಿ ಜಾಗ ಇಲ್ಲ. ಇದು ಚೆನ್ನಾಗೈತೆ. ಇದು ವೆಜ್ ಬಿರಿಯಾನಿ, ಐ ಥಿಂಕ್ ವೆಜ್ ಬಿರಿಯಾನಿ. ಇದ್ರಲ್ಲಿ ಒಂದು ಪೀಸಸ್ ಇಲ್ಲ. ಅಂದ್ರೆ ಈ ತರ ಉದ್ದುದ್ದ ಅನ್ನ ತಿಂದ್ರೆ ನಮ್ಗೇನೋ ಒಂಥರ ಫ್ರೆಂಡ್ಸ್ ಅಭ್ಯಾಸ ಇಲ್ದಿರೋದಕ್ಕೋ ಏನೋ ನಮ್ಗೆ ರುಚಿನೇ ಅನ್ನಿಸ್ತಲ್ಲ, ಒಂಥರ ಬೆಂಡ್ ತಿಂದಂಗೈತೆ. ಆದ್ರೆ ಇದನ್ನ ವೇಸ್ಟ್ ಮಾಡೋದು ಬೇಡ. ಫ್ರಿಜ್ ಅಲ್ಲಿ ಇಡ್ತೀನಿ, ಬೆಳಗ್ಗೆ ಬಿಸಿ ಮಾಡ್ತೀನಿ, ಶಿವಾಗ ಹಾಕ್ತೀನಿ. ದಿಸ್ ಇಸ್ ಮಾರ್ನಿಂಗ್ ಟಿಫನ್. ವೇಸ್ಟ್ ಮಾಡಬಾರ್ದು ಅನ್ನನ. ನಿಜ ಫ್ರೆಂಡ್ಸ್, ಇಂಥ ಟೈಮಲ್ಲಿ ಅಕ್ಕಪಕ್ಕದಲ್ಲಿ ಮನೆ ಇದ್ದೀರಿ ಯಾರಿಗಾರ ಕೊಡ್ಬೋದಾಗಿತ್ತಲ್ಲ, ಇಲ್ಲ ಹೊರಗಡೆ ಪರಿಚಯ ಇದ್ರೆ ಕೊಡ್ಬೋದಾಗಿತ್ತಲ್ಲ ಅನ್ಸ್ತೈತೆ. ವೈಟ್ ರೈಸ್ ಬೇಕಾ ನಿನಗೆ ಫ್ರೆಂಡ್ಸ್? ಇವತ್ತು ತಿಂದಿದ್ದು ಊಟ ಹೆಂಗಿತ್ತಂದ್ರೆ ಬೆಳಗ್ಗೆ ರವೆ ಸ್ವಲ್ಪ ತುಪ್ಪ ಜಾಸ್ತಿ ಆಗಿ, ಅದು ಕೇಸರಿ ಬಾತ್ ಅಲ್ಲ, ತುಪ್ಪದ ಬಾತಿ ಅನ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಎಲ್ಲ ರವೆ ಸಮವಾಗಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು, ಏನೋ ಕುಂಬಳಕಾಯಿ ಬೀಜ, ಅದೇ ಏನು ಪಂಪ್ಕಿನ್ ಸೀಡ್ಸ್ ಅವೆಲ್ಲ ಹಾಕ್ಬಿಟ್ಟು ಕೇಸರಿ ಬಾತ್ ಮಾಡಿದ್ರ ಎಷ್ಟು ಚೆನ್ನಾಗಿತ್ತು. ಮತ್ತೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ರ. ನನ್ಗೆ ಹೆಂಗ್ ಅನಿಸ್ತಂದ್ರೆ ಡೈಲಿ ಇದೇ ತರ ಊಟ ತಿಂದ್ರೆ ಎಷ್ಟು ಚೆನ್ನಾಗಿರ್ತೈತೆ ಅಂತ ಅನಿಸ್ತು. ಆಮೇಲೆ ದಪ್ಪ ಆಗ್ಬಿಡ್ತೀವಿ, ಕಾಯಿಲೆಗಳು ಬಂದ್ಬಿಡ್ತವೆ ಅಂತ ಅನಿಸ್ತು. ನಿಜ ಫ್ರೆಂಡ್ಸ್, ಆ ತರ ಊಟ ಲೈಫಲ್ಲಿ ನಾವು ತಿಂದಿರಲ್ಲ ಅನ್ಕೊಳ್ತೀವಿ. ತಿಂದಿರಲ್ಲ, ನಾನು ಆಗಾಗ ತುಪ್ಪ ಬಳಸಿ ಅಡಿಗೆ ಮಾಡ್ತೀನಿ, ಅಷ್ಟು ಇಲ್ಲ. ಕೇಸರಿ ಬಾತ್ ಒಂದ್ ಸ್ಪೂನ್ ಎತ್ತಿದ್ರೆ ಅದ್ರಲ್ಲಿ ಅರ್ಧ ಸ್ಪೂನ್ ತುಪ್ಪನೇ ಇರ್ತಾಯಿತ್ತು. ಆ ತರ ಸಖತ್ತಾಗಿತ್ತು, ಚೆನ್ನಾಗಿ ತಿಂದೆ ನಾನಂತೂ. ಶಿವಕುಮಾರ್ ಚೆನ್ನಾಗಿ ತಿಂತು. ಏನ್ ತುಪ್ಪ ಬಳಸ್ತಾರೋ ಏನೋ. ತುಪ್ಪ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಆದ್ರೂ ಅಷ್ಟು ತಿನ್ನೋದ? ಯಪ್ಪ ಎಗ್ಗಿಟ್ಟು ಹೊಡಿತೈತೆ, ಹಂಗೆ ಮುಕ್ಕೊಡ್ದಂಗೆ ಬಿರಿಯಾನಿಗಳು. ನಾನು ಮಾಡ್ತೀನಿ ಫ್ರೆಂಡ್ಸ್ ಬಿರಿಯಾನಿ. ತುಪ್ಪ ಒಂದು ಮೀಡಿಯಮ್ ಆಗಿ ಒಂದು 4-5 ಸ್ಪೂನ್ ಹಾಕ್ಬಿಟ್ಟು ಮಾಡ್ತೀನಿ. ತಿಂದು ಅರ್ಧ ಗಂಟೆಗೆ ಹೊಟ್ಟೆ ಹಸ್ಬಿಡ್ತೈತೆ, ಮತ್ತೆ ತಿನ್ಬೇಕು ಅನಿಸ್ತೈತೆ. ಏನೋ ಇವ್ರ ಹತ್ರ ತಿಂದಿದ್ದು ಬಿರಿಯಾನಿ ಫಂಕ್ಷನ್ ಅಲ್ಲಿ 2 ಗಂಟೆಲಿ ತಿಂದಿದ್ದು. ಇನ್ನೂ ಈಗಷ್ಟೇ ತಿಂದಂಗೈತೆ, ಆದ್ರೆ ಇನ್ನೊಂದ್ಸಲ ತಿನ್ಬೇಕು. ವೇಸ್ಟ್ ಆಗುತ್ತಲ್ಲ ಅದಕ್ಕೆ. ನೋಡಕ್ಕೆ ಬರೀ ತುಪ್ಪನೇ ಕಾಣಿಸ್ತೈತೆ. ತಗೊಳ್ಳಿ ಗಡ್ಡಪಾಸ್. ತುಪ್ಪ ಬೇಕಾ? ತುಪ್ಪ ಬೇಡ ಬೇಡ, ಬೆಳಗ್ಗೆಯಿಂದ ತಿಂತೀನಿ ಸಾಕಾಗೈತೆ. ಇದು ನಮ್ಮ ಫುಡ್. ಎಲ್ಲ ಮಿಕ್ಸಿಂಗ್ ತಿಂತಾ ಇರ್ಬೇಕು. ಮತ್ತೆ ಈ ತರ ರೆಸಿಪೀಸ್ ಲೈಫಲ್ಲಿ ಯಾವ ತಿಂತೇವೋ ಗೊತ್ತಿಲ್ಲ. ಅಲ್ಲಪ್ಪಿ, ನಮ್ಗೊಂದಿನ ಈ ತರ ಅಡಿಗೆಗಳು ತಿಂದ್ರೇನೆ ಯಪ್ಪ ಅನಿಸ್ತೈತೆ. ಅವ್ರು ಹೆಂಗ್ ತಿಂತಾರಪ್ಪ ಡೈಲಿ ತುಪ್ಪ ಬೆಣ್ಣೆ ಅದೆಲ್ಲ ಡೈಲಿ? ಅವ್ರು ಡೈಲಿ ತಿನ್ನಲ್ವಾ? ಆದ್ರೂ ಸಾಕರ್ ಮನೆ ಫಂಕ್ಷನ್ಸ್ ಊಟನೇ ಬೇರೆ ಫ್ರೆಂಡ್ಸ್. ಸೂಪರ್ ಆಯ್ತದಲ್ಲ. ಉದ್ದನ್ನ ಟೇಸ್ಟ್ ನೋಡ್ತೀಯಾ? ಏನ್ ಹೇಳಿ, ರೇಷನ್ ಅಕ್ಕಿ ಟೇಸ್ಟೇ ಬೇರೆ ತಾನಪ್ಪಿ. ನಾವ್ ಅದು ಅಭ್ಯಾಸ ಆಗ್ಬಿಟ್ಟೈತಲ್ಲ ಫ್ರೆಂಡ್ಸ್. ಇದೆಲ್ಲ ಒಂದ್ ಸ್ವಲ್ಪ ಕಷ್ಟ ನಮ್ಗೆ ತಿನ್ನಕ್ಕೆ. ಫ್ರೆಂಡ್ಸ್ ನಂದು ಊಟ ಮುಗೀತು. ಅದೇನು ಅಂದ್ರೆ ನಮ್ಮ ಮನೆಯಲ್ಲಿ
ಬಿರಿಯಾನಿ ವೇಸ್ಟ್ ಆದ್ರೂ ಸಹ ವೈಟ್ ರೈಸ್ ವೇಸ್ಟ್ ಆಗಬಾರ್ದು. ಅಂದ್ರೆ ಪೀಸ್ಲೆಸ್ ಬಿರಿಯಾನಿ ವೇಸ್ಟ್ ಆದ್ರೆ ತೊಂದರೆ ಇಲ್ಲ, ತಿನ್ನಕ್ಕಾಗಲ್ಲ ಫ್ರೆಂಡ್ಸ್. ಅವರೆಲ್ಲ ತುಪ್ಪ ಜಾಸ್ತಿ ಹಾಕಿರ್ತಾರಲ್ಲ, ಹಂಗಾಗಿ ಬೆಳಗ್ಗೆಗೆ ತುಂಬಾ ನಾಯಿಗಳು ಬರ್ತಾವಲ್ಲ, ಅವುಗಳಿಗೆ ಹಾಕ್ಬಿಡ್ತೀನಿ. ಅವುಗಳಿಗೂ ಭರ್ಜರಿ ಭೋಜನ ಇವತ್ತು ಫುಲ್ ತಿಂದಿದಾವೆ, ಇಲ್ಲೇ ಇದ್ವು. ಈಗ ಹಾಕಿದ್ರೂ ವೇಸ್ಟ್ ಆಗ್ತವೆ, ಹೋಗ್ತೀನಲ್ಲ ಬೆಳಗ್ಗೆ ಹಸ್ಕೊಂಡಿರ್ತವೆ, ಹಂಗಾಗಿ ಬೆಳಗ್ಗೆ ಹಾಕ್ಬಿಡ್ತೀನಿ. ವೈಟ್ ರೈಸ್ ನ ಏನ್ ಮಾಡ್ತೀನಿ ಅಂದ್ರೆ, ನಾನೊಂದು ಸೋ ಮೆನಿ ಇಯರ್ಸ್ ಬ್ಯಾಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅಂದ್ರೆ ಹೀಗೆ ನಡ್ಕೊಂಡು ಹೋಗ್ತಾ ಇಲ್ಲ, ಇಮ್ಯಾಜಿನೇಷನ್ ಅಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು ಫ್ರೆಂಡ್ಸ್ ತಂಗ್ಳಾನದಲ್ಲಿ. ಅದೊಂದು ಸಿಂಪಲ್ ಅನಿಸ್ಬೋದು, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅದನ್ನ ಮಾಡಕ್ ಹೋಗ್ತಾ ಇದೀನಿ, ಬನ್ನಿ ಫ್ರೆಂಡ್ಸ್ ಮಾಡ್ಬಿಟ್ಟು ಮುಂದಿನ ಕೆಲಸ ನೋಡೋಣ. ಅದೇನು ಅಂದ್ರೆ ಫ್ರೆಂಡ್ಸ್, ಈ ತರ ತಂಗ್ಳನ್ನ ಇಟ್ಕೋಬೇಕು. ಇದು ಸೋನಾ ಮುಸ್ರಿ ಅನ್ನ, ಅದಕ್ಕೆ ವೇಸ್ಟ್ ಮಾಡ್ತಾ ಇಲ್ಲ. ಮತ್ತೆ ತುಂಬಾ ನುಣ್ಣಗ್ ಬೇಯಿಸಿದಾರಲ್ಲ, ಹಂಗಾಗಿ ನಮ್ಗೆ ತಿನ್ನಕ್ಕೂ ಚೆನ್ನಾಗಿರ್ತೈತೆ ಅಂತ. ಅದಕ್ಕೆ ಮೊಸರು ಹಾಕೊಳ್ಬೇಕು. ಎಷ್ಟು ಮೊಸರು ಐತೆ ಅಷ್ಟು ಹಾಕೋಬೇಕು. ಒಂದು ಅರ್ಧ ಲೀಟರ್ ಅಷ್ಟು ಐತೆ, ಅಷ್ಟು ಹಾಕೊಳ್ತಾ ಇದೀನಿ. ಒಂದ್ ಸ್ವಲ್ಪ ನೀರು ಹಾಕೊಳ್ತೀನಿ, ಯಾಕಂದ್ರೆ ಈ ಪ್ಯಾಕೆಟ್ ಅಲ್ಲಿರೋ ಮೊಸರು ಸ್ವಲ್ಪನೂ ವೇಸ್ಟ್ ಆಗ್ಬಾರ್ದು. ಅದಕ್ಕೆ ಈ ತರ ಕಂಜೂಸ್ ಬುದ್ಧಿಗಳು ಆಗಾಗಲ್ಲ, ಡೈಲಿ ಹೆಣ್ಮಕ್ಳು ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಈ ತರ ಕಂಜೂಸ್ ಬುದ್ಧಿಗಳು ದುಡ್ಡು ಕೊಟ್ಟಿರ್ತೀವಲ್ಲ ಅಂತಷ್ಟೇ. ಗಟ್ಟಿ ಮೊಸರು ಇರಬಾರ್ದು, ತೆಳ್ಳಗೆ ಇರಬೇಕು. ಅದಕ್ಕೆ ಈ ತರ ತೆಳ್ಳಗೆ ನೀರು ಹಾಕೋಬೇಕು. ಬರೀ ಮೊಸರು ಸಹ ತಿನ್ಬಾರ್ದು. ಇದನ್ನ ಕಚ್ಚಾ ಪಿಚ್ಚ ತರ ಕಲಿಸ್ತೀರಾ, ನೀಟಾಗಿ ಡಿಸೆಂಟ್ ಆಗಿ ಕಲಿಸ್ಬೇಕು. ವಾವ್, ನೋಡ್ತಾ ಇದ್ರೇನೆ ಇನ್ನೂ ತಿನ್ನಾನ ಇದನ್ನೇ ಅನಿಸ್ತೈತೆ. ಆದ್ರೆ ಕಿಡ್ನಿಲ್ ಜಾಗ ಇಲ್ಲ. ಬೆಳಗ್ಗೆ ಕಿಡ್ನಿ ಫುಲ್ ಖಾಲಿಯಾಗಿರುತ್ತೆ, ತಿನ್ಬೋದು. ಇದು ಸಹ ಗಟ್ಟಿನೇ ಆಯ್ತು. ತಂಗ್ಳಾನ ಇಕ್ಕಿದ್ರೆ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್. ತಂಗ್ಳಾನದಲ್ಲಿ ಜಾಸ್ತಿ ರೆಸಿಪೀಸ್ ಮಾಡ್ಕೋಬಹುದು. ಮತ್ತೆ ಇವ್ಯಾವ ಹೆಲ್ತ್ಗೆ ಒಳ್ಳೇದು ಕೆಟ್ಟದಾಗಲ್ಲ, ಒಳ್ಳೇದು ಇದೆಲ್ಲ. ಈ ಥರ ನೀಟಾಗಿ ಕಲಿಸ್ಕೊಂಡು ಈ ಥರ ನೀರಾಕಿ ಮತ್ತೊಂದ್ಸಲ ಕಲಿಸ್ಕೋಬೇಕು. ಇದು ನಮ್ಮ ಮಾರ್ನಿಂಗ್ ಟಿಫನ್ಗೆ. ಇದು ತುಂಬಾ ಜನಕ್ಕೆ ಗೊತ್ತು, ನಾನೇನೋ ದೊಡ್ಡ ಬಿರಿಯಾನಿ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಅದೇನಂದ್ರೆ ಬಿರಿಯಾನಿಗಿಂತ ಬೆಸ್ಟ್ ಫ್ರೆಂಡ್ಸ್ ಇದು. ನನಗೆ 4 ಹಸಿಮೆಣಸಿನಕಾಯಿ ಹಾಕಬೇಕು. ಒಂದು ಈರುಳ್ಳಿ ತಗೊಂಡು ಇದನ್ನ 4 ಭಾಗವಾಗಿ ಕತ್ತರಿಸಿಕೊಳ್ಳಬೇಕು. 4 ಮೂಲೆಯಲ್ಲೂ 4 ಹಾಕಬೇಕು. ಹಿಂಗೆ ಶೇಕ್ ಮಾಡಬೇಕು. ಉಪ್ಪು ಹಾಕ್ಬಾರ್ದು ಫ್ರೆಂಡ್ಸ್. ಈಗಲೇ ಇದಕ್ಕೆ ಉಪ್ಪು ಹಾಕಿದ್ರೆ ಜಾಸ್ತಿ ಹುಳಿ ಆಗ್ಬಿಡ್ತೈತೆ. ಇದು ಹಿಂಗೆ ಬಿಟ್ಟು ಬೆಳಗ್ಗೆ ಉಪ್ಪು ಹಾಕ್ಬೇಕು. ಇದು ಕೊತ್ತಂಬರಿ ಸೊಪ್ಪು ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ ಹಾಕೋದು, ಯಾಕಂದ್ರೆ ನಮ್ಮ ಮನೇಲಿ ಇಲ್ಲ. ಅದಕ್ಕೆ ಇದನ್ನ ಮುಚ್ಚಿಡ್ಬೇಕು. ಬೆಳಗ್ಗೆಗೆ ಅದು ಮೊಸರನ್ನಾಗಿರಲ್ಲ ಫ್ರೆಂಡ್ಸ್, ಅಮೃತದನ್ನ ಆಗಿರ್ತೈತೆ. ಈ ತರ ನೈಟಲ್ಲಿ ಕಲ್ಸಿಟ್ಬಿಟ್ಟು ಬೆಳಗ್ಗೆ ತಿಂತಾ ಇದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಇದಕ್ಕೋಸ್ಕರ ಆದ್ರೂ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ ಫ್ರೆಂಡ್ಸ್, ನನಗೆ ಬೆಳಗ್ಗೆ 6 ಗಂಟೆಗೆ ಹಸುವಾಗ್ತೈತೆ, ಎಚ್ಚರ ಆಗ್ಬಿಡ್ತೈತೆ. ಆ ರೆಸಿಪಿಗೋಸ್ಕರನೇ ಬೆಳಗ್ಗೆ ಬೇಗ ಎದ್ದೊಳ್ತೀನಿ. ಪರವಾಗಿಲ್ಲ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣನೇ ಆ ತರ ಐಟಮ್ಸ್ ತಿಂದ್ರು, ರಾಗಿ ಗಂಜಿ ಆ ತರ ಐಟಮ್ಸ್ ತಿಂದ್ರು ತೊಂದರೆ ಇಲ್ಲ, ತಿನ್ಬೋದು. ಅದಕ್ಕೋಸ್ಕರ ನನಗಿಂತ ಮುಂಚೆ ಶಿವಕುಮಾರೇ ಸ್ವಾಹ ಮಾಡುತ್ತೆ. ಶಿವಕುಮಾರ್ಗಂತೂ ಫೇವ್ರೆಟ್ ಫ್ರೆಂಡ್ಸ್. ಓಕೆ, ಈಗ ಮುಂದಿನ ಕೆಲಸ ನೋಡೋಣ. ಓಕೆ, ನಾವು ನೆಕ್ಸ್ಟ್ ಕೆಲಸ ಮಾಡೋಣ. ಅಪ್ಪಿ ಏನೇನೋ ರೆಸಿಪೀಸ್ ಐಟಮ್ಸ್ ಇರ್ತಾರ ಮನೇಲಿ, ಎಲ್ಲ ಮಾಡ್ಬಿಡೋಣ ಒಂದೇ ದಿನ ಅನಿಸ್ತೈತೆ. ಆದ್ರೆ ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ. ಓಕೆ, ನಾವು ಸೊಪ್ಪುಗಳೆಲ್ಲ ಬಿಡಿಸಿಟ್ಕೊಳಕ್ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಬೆಳಗ್ಗೆ ಏನ್ ಕೆಲಸ ಮಾಡಿದೆ? ಬೆಳಗ್ಗೆಯಿಂದ ಕೆಲಸ ಮಾಡಿದೀಯಾ, ಆದ್ರೂ ಹೆಂಡತಿಗೆ ಸಪೋರ್ಟ್ ಮಾಡೋದೇ ಮೇನ್ ಕೆಲಸ. ನಾಳೆ ಮಾಡ್ತೀವಿ. ಇವತ್ತು ರೆಸ್ಟ್ ಕೊಟ್ಟು ಭಾನುವಾರ ರೆಸ್ಟ್ ಬೇಕಾ ಇವತ್ತು? 2000 years later. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ಇನ್ನೊಂದು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ನನ್ನ ಮೈಂಡ್ ಇವತ್ತು ಸೈಂಟಿಸ್ಟ್ ತರ ವರ್ಕ್ ಮಾಡ್ತಿದ್ದೆ. ಅದ್ ಮಾಡೋಣ ಇದು ಮಾಡೋಣ, ಹಣ್ಣುಗಳು ತಂದಿದ್ದಕ್ಕೆ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಗ್ರೈಂಡರ್ ತರ ತಿರ್ತಿದೆ ತಲೆ. ಅದಕ್ಕೆ ಟಂಟಡ ಇದು ಸಬ್ಜಾ ಸೀಡ್ಸ್, ಟಂಟಡ ಇದು ಬಾದಾಮ್ ಗೋಂದ್, ಇವೆರಡು ನೆನ್ಸ್ಬಿಟ್ಟು ಬೆಳಗ್ಗೆ ಏನಾರ ಮಾಡಿದ್ರೆ ಸೂಪರ್ ಆಗಿರ್ತೈತೆ. ಹೆಲ್ತಿ ಫುಡ್ಸೇ ತಿನ್ಬೇಕು ಫ್ರೆಂಡ್ಸ್. ಮನೇಲಿ ಇದ್ದಾಗ ಈ ತರ ತಿನ್ಬೇಕು ಅನಿಸ್ದಾಗ 1 ಚಮಚದಷ್ಟು ಸಬ್ಜಾ ಸೀಡ್ಸ್, 1 ಚಮಚ ಬೇಡ, ಅರ್ಧ ಚಮಚ. ಇದು ಖಾಲಿ ಆದ್ಮೇಲೆ ಮತ್ತೆ ತರ್ತೀವಿ ಫ್ರೆಂಡ್ಸ್ ನಾವು. ಇದೊಂದು ಬೇಗ ಖಾಲಿ ಮಾಡ್ತೀನಿ, ಯಾಕಂದ್ರೆ ಇವತ್ತು ಒಂದ್ ಸ್ವಲ್ಪ ಚಿಕನ್ ಎಲ್ಲ ತಿಂದಿದೀವಲ್ಲ, ಬಾಡಿ ಹೀಟ್ ಆಗೇ ಆಗುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅದು ಇವತ್ತೊಂದ್ ದಿನ ಮಾತ್ರ. ನನಗೆ ಒಳ್ಳೆ ಬುದ್ಧಿ ಕೊಟ್ಟಾಗ ದೇವ್ರು ಈ ತರ ಕೆಲಸಗಳೆಲ್ಲ ಮಾಡ್ತೀನಿ. ಇಲ್ಲದೆ ಇದ್ದಾಗ ಸಿಕ್ಕಿದ್ದೆಲ್ಲ ತಿಂತಾ ಇರ್ತೀನಿ ಫ್ರೆಂಡ್ಸ್, ಗೊತ್ತಲ್ಲ ನಿಮ್ಗೆ. ಬಾದಾಮ್ ಗೋಂದ್ ಫ್ರೆಂಡ್ಸ್, ಇದು ಕಲ್ಸಕ್ರೆ ತರ ಇರ್ತೈತೆ. ಬಾಡಿ ತುಂಬಾ ಹೀಟ್ ಇರೋರು ಇದನ್ನ ಬಳಸಿ. 4-5 ಪೀಸ್ ಅಷ್ಟು ನೆನೆಸಿದ್ರೆ ಜಾಸ್ತಿ ಆಗ್ತೈತೆ. ಅಂದ್ರೆ 1-2 ಅವರ್ ನೆನೆಸರು ಸಾಕು, ನೆಂದೋಗುತ್ತೆ. ಬೆಳಗ್ಗೆಗೆ ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಗಜ್ಜಿ ಬಿಜ್ಜಿಲಿ ಇರ್ತೀನಿ ಫ್ರೆಂಡ್ಸ್, ಅದಕ್ಕೆ ಈಗಲೇ ನೆನ್ಸಿಟ್ಬಿಡ್ತೀನಿ. ಪರವಾಗಿಲ್ಲ, ಓವರ್ ನೈಟ್ ನೆಂದ್ರೂ ಆಗ್ತೈತೆ. ತಾನೇ ತಾನೇ ಫ್ರೆಂಡ್? ನೀನ್ ಅಪ್ಪಿ ನನ್ನ ಫ್ರೆಂಡ್ ಕಾಲಿತು.
ನನ್ ಫ್ರೆಂಡ್ ಮೇಲೆ ಕಾಲ್ ಇಟ್ಟಿದ್ಯಾ? ಏನ್ ಡೈಲಾಗ್ ಕೊಡ್ತೀಯ? ಡೈಲಾಗ್ ಅಲ್ಲ, ಇದು ರಿಯಾಲಿಟಿ, ಜನಮೆಚ್ಚಿದ ಕಾರ್ಯಕ್ರಮ. ಫ್ರೆಂಡ್ಸ್, ಈಗ ಸಬ್ಜಾ ಸೀಡ್ಸ್ಗೂ ಬಾದಾಮ್ ಗೊಂದಿಗೂ ಈ ತರ ನೀರ್ ಹಾಕೊಂಡ್ರೆ ಬೆಳಗ್ಗೆ ಅಷ್ಟಲ್ಲಿ ಮ್ಯಾಜಿಕ್ಕೇ ಆಗಿರ್ತೈತೆ ಅನ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಬೆಳಗ್ಗೆ ತೋರಿಸ್ತೀನಿ ಹೆಂಗಾಗಿರ್ತೈತೆ ಅಂತ. ನಿಮ್ಗೆ ಮೊಳಕೆ ಕಾಳು ತೋರಿಸ್ತೀನಿ ಅಂದಿದ್ನಲ್ಲ, ಇದು ಬಾಕ್ಸ್ ಹಾಕಿಡ್ಬೇಕು. ಹೇಳ್ಬೇಕು ಅಂದ್ರೆ ಫ್ರಿಡ್ಜಿನ ಸ್ವಲ್ಪ ಆ ಕಡೆ ಈ ಕಡೆ ನೋಡಬೇಡಿ, ಭಯಂಕರವಾಗಿದೆ. ನೋಡಿ ಫ್ರೆಂಡ್ಸ್, ಒಂದೇ ದಿನದಲ್ಲಿ ಮೊಳಕೆ ಬಂದೈತೆ ಅಷ್ಟೇ. ಸಬ್ಬಸಿದ ಬಸ್ತಿಟ್ರೆ ಅಷ್ಟೇ ಮೊಳಕೆ ಬಂದ್ಬಿಡ್ತೈತೆ. ನಾಳೆ ಅಡ್ಗೆ ಮಾಡ್ಕೋಬಹುದು. ನನಗೆ ಗೊತ್ತು ಫ್ರೆಂಡ್ಸ್, ನಿಮ್ಗೆಲ್ಲ ಕನ್ಫ್ಯೂಸ್ ಆಗ್ತಾ ಇರ್ತೈತೆ. ಬಜ್ಜಿ, ಬೋಂಡಾ, ಪಾನಿಪುರಿ, ಫಿಶು, ಚಿಕನ್, ಅದು ಇದು ಕಬಾಬ್ ಅಂತೆಲ್ಲ ಹೊಟ್ಟೆನ ಡಸ್ಟ್ಬಿನ್ ಮಾಡ್ಕೊಂಡಿದ್ದಳು. ಏನಪ್ಪ ಸಡನ್ ಆಗಿ ಹೆಲ್ತಿ ಫುಡ್ಗೆ ಟರ್ನಡ್ ಅಂತ ಅನ್ಕೋತಾ ಇರ್ಬೋದು. ಅದು ಸಮಯಕ್ಕೆ ತಕ್ಕಂತೆ ನಾನು ಬದಲಾಗ್ತಾ ಇರ್ತೀನಿ ಫ್ರೆಂಡ್ಸ್. ಇವತ್ತು ಹಿಂಗಿರುತ್ತೆ ನನ್ನ ಲೈಫ್ ಸ್ಟೈಲು. ಸಾರಿ, ನಾಳೆ ಹಿಂಗಿರುತ್ತೆ, ನಾಳೆದು ಹೆಂಗಿರುತ್ತೆ ಗೊತ್ತಿಲ್ಲ. ನಾಳೆದು ಚಿಕನ್ ಮಟನ್ ಜಮಾಯಿಸ್ತೆ ಅದಕ್ಕೆಲ್ಲ ಮಿಕ್ಸ್ ತಿಂತಾ ಇರ್ಬೇಕು ಫ್ರೆಂಡ್ಸ್. ತಲೆ ಹೆಂಗ್ ಕೊಡ್ತೈತೆ ಹಂಗೆ. ಈಗ ಸೊಪ್ಪು ಕ್ಲೀನ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ಮೆಂತೆ, ಬಾಡೋಗಿರೋ ಕರ್ಬೇವು, ಬಾಡು ಹೋಗಿಲ್ಲ, ಇದು ಸತ್ತೇ ಹೋಗೈತಪ್ಪಿ ಪಾಲಕ್ಕು. ಅದು ಒಂದ್ಸಲ ಈ ತರ ಬಾಡೋಗಿರೋ ಪಾಲಕ್ಕು ಫ್ರೆಶ್ ಆಗ್ಬೇಕಂದ್ರೆ ಒಂದೇ ಟಿಪ್ ಫಾಲೋ ಮಾಡಿ ಫ್ರೆಂಡ್ಸ್. ನೀಟಾಗಿ ಬಿಡಿಸು, ರಾತ್ರಿ ತೊಳೆದಿಟ್ಬಿಡಿ. ಬೆಳಗ್ಗೆ ಅಷ್ಟು ಫ್ರೆಶ್ ಆಗಿ ಹರಳೋಗಿರ್ತೈತೆ. ನೋಡ್ಕೊಳ್ಳಿ, ನಾನು ತೋರಿಸ್ತೀನಿ ಬೆಳಗ್ಗೆಗೆ. ಪುದೀನ ಏನು ಅವಶ್ಯಕತೆ ಇಲ್ಲ ನಮ್ಗೆ. ಅಪ್ಪಿ ಚುಚ್ಚಿಬಿಟ್ಟು ಪುದೀನ ಬೆಳೆಸ್ಬಿಡೋಣ. ಬೆಳಗ್ಗೆ ಬೆಳೆಸ್ತೀವಿ ಫ್ರೆಂಡ್ಸ್. ಪುದೀನ ಇಷ್ಟದಲ್ಲಿ ಬೆಳೆಸಕ್ ಹೋಗ್ಬಾರ್ದು. ಈಗ ಈ ಎಲ್ದಿ ಸೊಪ್ಪನ್ನೆಲ್ಲ ಬಿಡಿಸಿಕೋಬೇಕು. ಇವುಗಳಿಗೆ ಜೀವ ಬರ್ಬೇಕಂದ್ರೆ ಫ್ರಿಜ್ಜಲ್ಲಿ ಇಡ್ಬೇಕು ಬಿಡಿಸಿ. ಅಪ್ಪಿ ಮೇಲೆ ಒಂದ್ ಬುಟ್ಟಿ ಐತೆ ಕೊಡು ಕಸ ಹಾಕೊಳಕ್ಕೆ. ಮನೆಯೆಲ್ಲ ನೀಟಾಗಿ ಒರೆಸ್ತೆ ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ 6 ಗಂಟೆ ಮೇಲೆ ಮನೆ ಒರೆಸಿದೀನಿ. ಅದೇನಂದ್ರೆ ಡೈಲಿ ಮನೆ ಒರೆಸಿ ಅಭ್ಯಾಸ ಆಗ್ಬಿಟ್ಟೈತಲ್ಲ ಫ್ರೆಂಡ್ಸ್. ಬೆಳಗ್ಗೆ ಕೆಲಸ ಬರೋ ಹೋಗ್ಬಿಟ್ಟಿದ್ದಲ್ಲ, ಅದಕ್ಕೆ ಒರೆಸಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. 6 ಗಂಟೆ ಆದ್ರೂ ಪರವಾಗಿಲ್ಲ, ಧೂಳು ಜಾಸ್ತಿ ಇತ್ತು ಫ್ರೆಂಡ್ಸ್, ಅದಕ್ಕೆ ಒರೆಸ್ಬಿಟ್ಟೆ. ಎಲ್ಲ ಬಿಡಿಸಿಕ್ಕೋಬೇಕು. ಬೆಳಗ್ಗೆ ಏನ್ ಸೊಪ್ಪು ಬಳಸ್ತೀವಿ ಅದನ್ನ ಮಾತ್ರ ತೊಳೆದಿಕ್ಕೋಬೇಕು. ಎಲ್ಲ ಸೊಪ್ಪು ತೊಳೆದು ಇಟ್ಕೊಳಕ್ ಆಗಲ್ಲ, ಕೊಳ್ತೋಗ್ಬಿಡ್ತಾ ಇದೆ ಫ್ರಿಜ್ಜಲ್ಲಿ ಇಟ್ರೆ. ಈ ಮೆಂತೆನ ಯಾವಾಗ ಬಳಸ್ತೀನೋ ಗೊತ್ತಿಲ್ಲ, ಅದಕ್ಕೆ ಫ್ರಿಜ್ಜಲ್ಲಿ ಹಂಗೆ ಬಿಡಿಸಿಡ್ತೀನಿ. ಬಳಸೋದಿನ ತೊಳ್ಕೊಂಡ್ರೆ ಆಯ್ತು. ಅಪ್ಪಿ ಮೇಲೆ ಬುಟ್ಟಿ ಇದು ಕೊಡು. ಅಪ್ಪಿ ಒಂದ್ ಬುಟ್ಟಿ ಎತ್ಕೊಡಕ್ಕೆ ಕಷ್ಟ ಅಂದ್ರೆ ನಾನು ಇಷ್ಟ ಕೆಲಸ ಮಾಡ್ತಿದ್ದೀನಿ ಸಂಜೆಯಿಂದ. 3 ಕಣ್ಣು ಬಿಟ್ಟು ನೋಡು ಸರಿಯಾಗಿ. ತಲೆ ಸುತ್ತ ಬೀಳ್ತೀಯ ಹಂಗೆ. ಸೆಗೆ ಹೊಡೆದ್ರೆ ಆಚೆ ಹೋಗಿ ವಾಕಿಂಗ್ ಮಾಡ್ಕೋಬಾ. ಟಾಮು ಜೊತೆ ಟೈಮ್ ಸ್ಪೆಂಡ್ ಮಾಡು. ಗಾಳಿ ಬಿಸ್ತಾನೆ ಟಾಮ್. ಸೊಪ್ಪು ತಗೊಳ್ಳೋದು ತುಂಬಾ ಈಸಿ, ಬಿಡಿಸೋದು ತುಂಬಾ ಕಷ್ಟ. ಇದನ್ನ ನಾನ್ ತಗೊಂಡೆ ಅಂತ ಮಾತ್ರ ನಾನು ಸುಳ್ಳು ಹೇಳಿ ಬಿಲ್ಡಪ್ ತಗೊಳಕ್ ಹೋಗಲ್ಲ ಫ್ರೆಂಡ್ಸ್. ಇದು ಅದೇ ಫಂಕ್ಷನ್ ಮಾಡ್ಬೇಕಾರೆ ಇದೆಲ್ಲ ಸೊಪ್ಪು ಲಾಸ್ಟ್ ಅಲ್ಲಿ ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ಕೊಟ್ಬಿಟ್ಟೋದ್ರು. ಅದಕ್ಕೆ ಬಿಡಿಸ್ಕೊಂಡು ನಾವು ಬಳಸ್ಕೊಳ್ಳೋಣ ಅಂತ ಅಷ್ಟೇ. ಚೆನ್ನಾಗಿದ್ರೆ ಫ್ರೆಶ್ ಆಗಿದ್ರೆ ಸೊಪ್ಪು ಎತ್ಕೊಂಡು ಹೋಗ್ತಾರೆ, ಅವರು ಸಹ ಕೊಡಲ್ಲ. ಇದು ಒಂದ್ ಸ್ವಲ್ಪ ಅರ್ಧದಷ್ಟು ಹಣ್ಣಾಗ್ಬಿಟ್ಟೈತೆ, ಅರ್ಧದಷ್ಟು ಬಾಡೋಗ್ಬಿಟ್ಟೈತೆ. ಸಿಕ್ಕಿದ್ರೆ ಇನ್ನೊಂದು ಹಿಡಿ ಸಿಗ್ಬೋದು, ಅದು ಸಹ ಯೂಸ್ ಆಗ್ತಿತ್ತಲ್ಲ ನಮ್ಗೆ. ಏನ್ ಮೆಂತೆ ಸೊಪ್ಪು ಒಂದ್ 4 ಮೊಟ್ಟೆ ತಂದ್ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟ್. ಇಲ್ಲ ಬೇಳೆ ಸಾರು ಜೊತೆಗೆ ಹಾಕ್ಬಿಟ್ರು ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಬಲ, ಒಳ್ಳೇದು ಎಲ್ಲ. ಅದಕ್ಕೆ ತರಕಾರಿ ಸೊಪ್ಪು ಇದು ಯಾವ್ದು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್. ನಾನು ಎಷ್ಟು ಕೆಲಸ ಮಾಡಿದೀನಪ್ಪ ಇವತ್ತು ದೇವ್ರೆ. ಬಟ್ಟೆಗಳು ಒಣಗಾಕ್ಬಿಡೋಣಪ್ಪ ಆಗಿದ್ದಾಗ್ಲಿ ಫ್ರೆಂಡ್ಸ್. ಬಟ್ಟೆ ಹೋಗದೆ ಒಣಗಾಕ್ಲಿಲ್ಲ, ಯಾಕೋ ಸ್ವಲ್ಪ ಮಳೆ ಬರುವ ಸಾಧ್ಯತೆ ಇತ್ತು. ಮತ್ತೆ ಎತ್ತಿಡೋದು ಅದಿದೆ ಹಿಂಸೆ ಅಂದ್ಬಿಟ್ಟು. ಅದೇ ಬೇರೆ ಸಂಜೆ ಮೇಲೆ ಒಣಗಾಕಿರೋದಲ್ಲ, ನೀರ್ ಇರ್ತಿದೆ, ಎಲ್ಲ ಹಾಕೋಕ್ಕೂ ಆಗಲ್ಲ ಅನ್ಬಿಟ್ಟು ಒಣಗಾಕ್ಬಿಡೋಣಪ್ಪಿ. ಮಳೆ ಬರೋ ಸಾಧ್ಯತೆ ಇಲ್ಲ. ನೀನ್ ಬಂದು ನಿಂತ್ಕೋ ಅಷ್ಟೇ, ನಾನೇ ಒಣಗಾಕ್ತೀನಿ ಧೈರ್ಯಕ್ಕೆ ಅಷ್ಟೇ. ನಾನೇನ್ ಹೇಳಿದೆ ಏನಪ್ಪ ಇಷ್ಟೊತ್ತು? ಆದ್ರೂ ಕೇಳಿಸ್ತಿದ್ದಂಗಿರ್ತೀಯ ಅಂದ್ರೆ ಗಂಡ್ಮಕ್ಳ ಟ್ರಿಕ್ ನ ಈಗೀಗ ಯೂಸ್ ಮಾಡ್ತಾ ಇದೀಯಾ. ಕೇಳಿಸ್ತಿದ್ದಂಗಿರೋದು ಅದೆಲ್ಲ. ಅಪ್ಪಿ ನಾಳೆ ರಂಜಾನ್. ರಂಜಾನೋ ಏನೋ ಈದ್ ಮಿಲಾದೋ ಏನೋ ಮಾದೇವಿ ಏನೇನೋ ಹೇಳ್ತಾಯಿತ್ತು. ಏನ್ ನೋಡಪ್ಪಿ ನಾಳೆ ವಿಶ್ ಮಾಡೋಣ. ನಮ್ ಫ್ರೆಂಡ್ಸ್ ಮುಸ್ಲಿಂ ಫ್ರೆಂಡ್ಸ್ ತುಂಬಾ ಜನ ಇದಾರೆ. ಗಣೇಶ ಚತುರ್ಥಿ ಮತ್ತೆ ಬರ್ತಿದ್ದೆ ಗಣಪ. ಫ್ರೆಂಡ್ಸ್ ಒಬ್ರು ಕೇಳಿದ್ರಿ ಗಣೇಶ ಹೋಗೋದೆಲ್ಲ ವಿಡಿಯೋ ಮಾಡ್ತೀನಿ. ಈದ್ ಮಿಲ್ದ್ ಅಂತೆ, ಈದ್ ಮಿಲಾದ್. ಅದೇನು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಹಿಂಗೆ ವಿಶ್ ಮಾಡಕ್ ಬರೋದು ನನಗೆ. ಮುಸ್ಲಿಂ ಫ್ರೆಂಡ್ಸ್ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ನಾಳೆ ಫುಲ್ ಬಿರಿಯಾನಿ ಅನ್ನಿ ಜಮಾಯಿಸಿ. ಏನೋ ಹೇಳಕ್ ಬಂದೆ ಅಪ್ಪಿ ಮಧ್ಯದಲ್ಲಿ, ನೀನು ಕರಡಿ ಬಂದಂಗ್ ಬಂದೆ ಅಪ್ಪಿ.
ಏನ್ ಹೇಳ್ದೆ ಹೇಳಪ್ಪಿ, ನಾನು ರಿವೈಂಡ್ ಹೋಗ್ತೀನಿ 2 ನಿಮಿಷ. ತುಂಬಾ ಜನ ಹೇಳಿದ್ರಿ ಗಣೇಶ ಬಿಡೋದೆಲ್ಲ ವಿಡಿಯೋ ಮಾಡ್ತೀನಿ ಅಂದ್ರಿ, ಮಾಡ್ಲಿಲ್ಲ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್. ಅದ್ ಏನಂದ್ರೆ ಫ್ರೆಂಡ್ಸ್, ರಾತ್ರಿ 8 ಗಂಟೆ 9 ಗಂಟೆ ಮೇಲೆ ಗಣೇಶ ಬಿಡ್ತಾವ್ರೆ ಈ ಸತಿ. ಯಾಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೇನೆ. ನೈಟಲ್ಲಿ ಶಿವ ನರ್ಸರಿಯಿಂದ ಆಚೆ ಇರ್ಲಿ, ಮನೆಯಿಂದ ಆಚೆ ಇರ್ಲಿ, ನರ್ಸರಿಯಿಂದ ಆಚೆ ಕರ್ಕೊಂಡು ಹೋಗಕ್ಕೂ ಇಷ್ಟಪಡಲ್ಲ. ಈ ತರ ಶಾಪಿಂಗ್ ಏನೋ ನನ್ ಬಲವಂತ ಮಾಡಿದ್ರೆ, ಫೋರ್ಸ್ ಮಾಡಿದ್ರೆ ಕರ್ಕೊಂಡು ಹೋಗ್ತೈತೆ, 2 ಮಾಡಿದ್ರೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೈತೆ. ಗಣೇಶ ಬಿಡೋತ್ರಲ್ಲ ನೈಟ್ ಟೈಮ್ ಕರ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ಗಲಾಟೆಗಳು ಅವಿವು ಆಗ್ತಾ ಇರ್ತವೆ, ಯಾಕೆ ಬೇಕು ಅಂದ್ಬಿಟ್ಟು. ಅಂದ್ರೆ ನಾನೇನು ಹೋಗಿ ಅಲ್ಲಿ ರೌಡಿಸಮ್ ಮಾಡ್ತೀನಿ ಅಂತಲ್ಲ, ಏನೋ ನಾನು ನೋಡಿದ್ರೆ ಶಿವಾಗ ರೌಡಿ ಅನ್ಸ್ಬೋದೇನೋ, ಅಲ್ಲೆಲ್ಲ ಗಲಾಟೆ ಹೋದ್ರೆ ನಾನು ಮಧ್ಯದಲ್ಲಿ ಅವ್ರ ಏನೋ ಸಂಧಾನ ಮಾಡಕ್ ಹೋಗ್ಬಿಡ್ತೀನೇನೋ ಅಂತ. ಅಷ್ಟೆಲ್ಲ ದಮ್ ನನಗೂ ಇಲ್ಲ. ಆದ್ರೂ ಶಿವ ಕರ್ಕ ಹೋಗಲ್ಲ ಫ್ರೆಂಡ್ಸ್. ಹೆಣ್ಮಕ್ಳೆಲ್ಲ ಯಾರು ಇರಲ್ಲ ನೈಟಲ್ಲಿ ಗಣೇಶ ಬಿಡ್ಬೇಕಾರೆ. ಯಾವ ಹೆಣ್ಮಕ್ಳು ಹೋಗಲ್ಲ. ಗಣೇಶ ಬಿಡೋದೇ ನೋಡಿಲ್ಲ ಈ ಸಲ ನಾನು. ಗಣೇಶ ಬಿಡೋದು ಯಾವತ್ತೂ ನೋಡ್ಲಿಲ್ಲ. ಇಲ್ಲಿ ಲೈನ ಕರ್ಕೊಂಡು ಹೋಗ್ತಾ ಫ್ರೆಂಡ್ಸ್. ವರ್ಷ ಪ್ರಸಾದ. ಮೊನ್ನೆ ಒಂದೇ ಹತ್ರ ಪ್ರಸಾದ ಇಸ್ಕೊಂಡ್ ಕೊಡ್ತು ಶಿವ ರಾತ್ರಿ 9 ಗಂಟೆಲಿ. ಆ ಟೈಮಲ್ಲಿ ಗಣೇಶನ್ ಬಿಡ್ತಾರ. ಅದ್ ಯಾಕಂತ ಗೊತ್ತಾಗ್ತಾ ಇಲ್ಲ ನನಗೇನೆ. ನಮ್ ಟಾಮುಗೆ ಕಿಸ್ ಕೊಟ್ಟಿದ್ರೆ ಏನ್ ಗತಿ. ನಮ್ಮ ಮನೆ ಹತ್ರ ಗೂಡ್ ಕಟ್ಬಿಟ್ಟಿದೆ ಫ್ರೆಂಡ್ಸ್. ಆ ತೆಂಗಿನ ಮರದಲ್ಲಿ ಜೇನುಳಗಳು ಓಡಾಡ್ತಾನೆ ಅವೇ. ಅದ್ ಯಾವಾಗ ನನಗೆ ಮುಹೂರ್ತ ಇಡ್ತಾವ, ಶಿವಕುಮಾರ್ ಗೂಡ್ತಾವ ಗೊತ್ತಿಲ್ಲ. ಅಪರೂಪಕ್ಕೆ ನಾವು ಹೋಗ್ತಿದೀವಿ ವಾಕಿಂಗ್. ಟಾಮ್ ಬನ್ನಿ ಬರ. ವಾವ್, ಟಾಮ್ ಕಣ್ಣಿನಂಗೆ ಕಾಣಿಸ್ತಿದೆ. ಬರ ಟಾಮ್, ಎದುರಿಸ್ಬೇಡ, ಬಾ. ಫುಲ್ ಸೋಂಬೇರಿ ಆಗ್ಬಿಟ್ಟವನೇ ಬೆಳಗ್ಗೆಯಿಂದ. ವಿ ಆರ್ ಗೋಯಿಂಗ್ ಟು ವಾಕಿಂಗ್ ಆಫ್ಟರ್ ಲಾಂಗ್ ಟೈಮ್. ಟಾಮ್, ನಾವು ಬಂದಿರೋದು ವಾಕಿಂಗ್ ಮಾಡಕ್ಕೆ. ನೀನ್ ಜಾಗಿಂಗ್ ಮಾಡಬೇಡ, ರನ್ನಿಂಗು ಜಾಗಿಂಗ್ ಏನು ಮಾಡಬೇಡ, ಜಸ್ಟ್ ವಾಕಿಂಗ್. ಟಾಮ್, ಕಂಡೋರ್ ಮನೆಗೆ ನುಗ್ಬೇಡ ಕಣೋ. ಬೊಕ್ಕೆ. ವಾವ್ ಅಪ್ಪಿ, ಸಂಜೆನೆ ನೋಡಕ್ಕಾಗಿಲ್ಲಪ್ಪಿ ನನಗೆ ರೋಸಸ್ ಅಂದ್ರೆ ಫೇವ್ರೆಟ್. ಕೊಡಪ್ಪಿ. ಥ್ಯಾಂಕ್ ಯು. ಡೆಕೋರೇಟ್ ಅಪ್ಪಿ. ಮುಳ್ಚುಚ್ತೈತಿ, ನೀನು ಹೇಳ್ಕೊ. ಮುಳ್ಚುಚ್ತು ಈಗ. ಎಂತ ಗಂಡ ಗೊತ್ತಾ ನೀನು. ಎಲ್ಲಿ ಹಿಡ್ಕೊಂಡಿದ್ಯಪ್ಪಿ? ಕೈಯಲ್ಲೇ ಐತಪ್ಪಿ. ವಾವ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಬೊಕ್ಕೆನ ಕೈಯಲ್ಲಿ ಹಿಡ್ಕೊಂಡಿರೋದು. ಐ ಫೀಲ್ ವೆರಿ ಹ್ಯಾಪಿ. ಟಾಮ್, ಫೋಟೋಗೆ ಇಡೋಂಗಿಲ್ಲ ಅವು. ಫೋಟೋಕ್ಕೆ ಇಡಲ್ಲ ಬಾ. ಇದನ್ನ ಫೋಟೋಗೆ ಇಡಕ್ಕಾಗುತ್ತಾ? ಹೊರಗಡೆನೆ ಇಡ್ತೀನಿ ಬಾ, ಹೋಗ್ಲಿ. ವಾವ್, ಐ ಲವ್ ಇಟ್ ಅಪ್ಪಿ. ಇದನ್ನ ಬೆಳಗ್ಗೆ ಮುಡ್ಕೋತೀನಿ ಅಪ್ಪಿ ನಾನು. ಡೆಕೋರೇಷನ್ ತಾನೇ ಬಳಸಿದಾರೋ. ತಿಥಿ ತರನಾ? ಇವ್ರು ಇಲ್ಲೇ ಇಟ್ಬಿಡ್ತೀನಿ. ಓ ಮೈ ಬ್ಯೂಟಿಫುಲ್ ರೋಸಸ್, ಐ ಆಮ್ ಸೋ ಸಾರಿ. ತಿಥಿ ಅಲ್ಲ ಫ್ರೆಂಡ್ಸ್, ತುಂಬ ದಿನ ಆಗಿದೆ ತಿಥಿಯಾಗಿ. ಅಂದರೆ ಅವ್ರ ಫೋಟೋ ಇಟ್ಬಿಟ್ಟು ಸ್ವಲ್ಪ ಫಂಕ್ಷನ್ ಥರ ಮಾಡಿಕೊಂಡ್ರು. ಅದಕ್ಕೆ ಶಿವಕುಮಾರು ಬಾಗ್ಲಾಕಿದ್ದೀನಿ. ಟಾಮು ರುಚಿಗೆತ್ತವನೆ. ಟಾಮ್, ನೋ 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 ನೋ, ನಾನಿದ್ದೀನಿ ಅಂತ ಆವಾಜ್ ಆಗ್ತಾವನಷ್ಟೇ. ಹಾಯ್. ಇವನು ಸಹ ಒಳ್ಳೆಯವನು. ಯಾಕ ಕಚ್ಚೋ ನಾಯಿಗಳು ನಂಬೇಕು. ಅವನಿಗೊಂದು ಸ್ವಲ್ಪ ಕಣ್ ಕಾಣಿಸಲ್ಲ ಪಾಪ. ಬರೋ ಮನೆ ಹತ್ರ ನಮ್ಮ ಟಾಮು ಜೊತೆಗಿರುವಂತೆ ನೀನುವೆ. ನಮ್ಮ ಟಾಮುಗೆ ಆವಾಜ್ ಆಗ್ತೀಯಾ? ನಡಿಪ್ಪಿ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಶ್ರೀಕಾಂತ್ ಅವ್ರದ್ದು 30ಕ್ಕೆ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ ಅಡ್ವಾನ್ಸ್. ವಿಶ್ವ ಹ್ಯಾಪಿ ಬರ್ತಡೆ. ಧ್ರುವ ಹ್ಯಾಪಿ ಬರ್ತಡೆ. ನಾಳೆ ಧ್ರುವ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ವಿಶ್ವ ಹ್ಯಾಪಿ ಬರ್ತಡೆ. ಹಾಯ್ ಮೇಘನಾ ಸಿಸ್ಟರ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.